ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾವು ಮೊದಲನೇ ಚಾಪ್ಟರ್ ಆದಂಥ ನಂಬರ್ ಸಿಸ್ಟಮನ್ನು ಕಂಪ್ಲೀಟ್ ಮಾಡಿದ್ವಿ 3 ವಿಡಿಯೋದಲ್ಲಿ. ಆಮೇಲೆ ಇವಾಗ ಎರಡನೇ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ, ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ದು. ಇದರ ಮೇಲೆ ಕೂಡ 2 ವಿಡಿಯೋ ಆಗಿದ್ದಾವೆ. ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಆ 2 ವಿಡಿಯೋದಲ್ಲಿ. ಆ 2 ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದು ಈ ಒಂದು ಫೌಂಡೇಶನ್ ಬ್ಯಾಚ್ದು ಲಿಂಕ್ ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ದು. ಅಲ್ಲಿ ಹೋಗಿ ನೀವು ಆ ಎಲ್ಲ ಹಳೆಯ ವಿಡಿಯೋಗಳು ನೋಡ್ಕೋಬೋದು. ಆ ಹಿಂದಿನ ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ, ಆ ವಿಡಿಯೋದಲ್ಲಿ ನಾವು ಬಾಡ್ಮಾಸ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಆ ವಿಡಿಯೋದಲ್ಲಿ ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಮೊದಲನೇ ವಿಡಿಯೋದಲ್ಲಿ ಬಾಡ್ಮಾಸ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಜೊತೆಗೆ ಸಿಂಪ್ಲಿಫಿಕೇಷನ್ ಮತ್ತು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಲ್ಜಿಬ್ರಿಕ್ ಐಡೆಂಟಿಫಿಕೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 1 to 30 ಟೇಬಲ್ಲು, ಆಮೇಲೆ 1 to 20 ಸ್ಕ್ವೇರ್, ಕ್ಯೂಬ್, ಆಮೇಲೆ ಯಾವ ರೀತಿ ಸ್ಕ್ವೇರ್ ಕಂಡುಹಿಡಿಬೇಕು, ಯಾವ ರೀತಿ ಕ್ಯೂಬ್ ಕಂಡುಹಿಡಿಬೇಕು, ಸ್ಕ್ವೇರ್ ರೂಟ್ ಯಾವ ರೀತಿ ಕಂಡುಹಿಡಿಬೇಕು, ಕ್ಯೂಬ್ ರೂಟ್ ಯಾವ ರೀತಿ ಕಂಡುಹಿಡಿಬೇಕು, ಅದರ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ 1ನೇ ವಿಡಿಯೋದಲ್ಲಿ. 2ನೇ ವಿಡಿಯೋದಲ್ಲಿ ನಾವು ಫ್ರ್ಯಾಕ್ಷನ್ ಅಂತಂದ್ರೆ ಏನು, ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಷನ್ ಬಗ್ಗೆ ನೋಡಿದ್ವಿ. ಫ್ರ್ಯಾಕ್ಷನ್ ಅಡಿಷನ್, ಸಬ್ಸ್ಟ್ರಾಕ್ಷನ್ ಮತ್ತು ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಗ್ಗೆ ನೋಡಿದ್ವಿ. ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ ಬಗ್ಗೆ ನೋಡಿದ್ವಿ. ಫ್ರ್ಯಾಕ್ಷನ್ ಟು ಡೆಸಿಮಲ್ ಕನ್ವರ್ಷನ್ ಬಗ್ಗೆ ನೋಡಿದ್ವಿ. ಅದರ ಜೊತೆಗೆ ಫ್ರ್ಯಾಕ್ಷನ್ಸ್ ಆದ ನಂತರ ನೆಕ್ಸ್ಟ್ ನಾವು ಸ್ವಾಟ್ಸ್ ಮತ್ತು ಇಂಡೈಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಬಗ್ಗೆ ನೋಡಿದ್ವಿ. ಆಮೇಲೆ ಅಪ್ರಾಕ್ಸಿಮೇಷನ್ದು ಇದು ಮಾಡಿದ್ವಿ, ರೌಂಡಿಂಗ್ ಅಪ್ ಮತ್ತು ನಿಯರ್ ಬೈ ವ್ಯಾಲ್ಯೂ ಅಸಂಪ್ಷನ್ ಕಾನ್ಸೆಪ್ಟ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅವು 2 ವಿಡಿಯೋಗಳು ನೀವು ನೋಡಿರಲಿಲ್ಲ ಅಂತಂದ್ರೆ ನೋಡ್ಕೊಡ್ರಿ ಅನ್ಸುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ, ಸಿಂಪ್ಲಿಫಿಕೇಷನ್ದು ಟಾಪ್ 50 ಕ್ವಶನ್ಸ್ಗಳನ್ನು ಆ ಕಾನ್ಸೆಪ್ಟ್ ಆಧಾರದ ಮೇಲೆ ಸಾಲ್ವ್ ಮಾಡೋಣ. ಆಮೇಲೆ ಈ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಎಲ್ಲ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಿಗೆ ಮತ್ತು ಕೆಲವೊಂದು ಕ್ವಶನ್ಸ್ಗಳು ಮೇನ್ಸ್ ಎಕ್ಸಾಮ್ಸ್ಗಳಿಗೆ ಎಲ್ಲ ಹೆಲ್ಪ್ ಆಗುವಂಥ ಕ್ವಶನ್ಸ್ಗಳಾಗಿರ್ತವೆ. ಈ ಕ್ವಶನ್ಸ್ಗಳು ಸಾಲ್ವ್ ಮಾಡೋದರಿಂದ ಸಿಂಪ್ಲಿಫಿಕೇಷನ್ಸ್ದು ಕ್ಯಾಲ್ಕುಲೇಷನ್ ಟ್ರಿಕ್ಸ್ಗಳಾಗಿರಲಿ, ಕಾನ್ಸೆಪ್ಟ್ಗಳಾಗಿರಲಿ ಪ್ರತಿಯೊಂದು ಕ್ಲಿಯರ್ ಆಗ್ತವೆ. ಇದಾದ ನಂತರ ನೀವು ಕೆಲವೊಂದು ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿದರೆ ಸಿಂಪ್ಲಿಫಿಕೇಷನ್ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆಗುತ್ತೆ. ಆಮೇಲೆ ಸಿಂಪ್ಲಿಫಿಕೇಷನ್ದು ಇದು 50 ಕ್ವಶನ್ಸು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಷನ್ ಮೇಲೆ ಕ್ವಶನ್ಸ್ಗಳು ಸಾಲ್ವ್ ಮಾಡಲಾಗುತ್ತೆ. ಇವತ್ತು ಸಿಂಪ್ಲಿಫಿಕೇಷನ್. ನಾಳೆ ವಿಡಿಯೋದಲ್ಲಿ, ಅಂದರೆ ನಾಳೆ ಸ್ಯಾಟರ್ಡೆ ಸಂಡೇ ಆಗುತ್ತಲ್ಲ, ನಾಳೆ ಸ್ಯಾಟರ್ಡೆ ಸಂಡೇ ವಿಡಿಯೋ ಅಪ್ಲೋಡ್ ಆಗಂಗಿಲ್ಲ, ಡೈರೆಕ್ಟ್ ನೆಕ್ಸ್ಟ್ ಮಂಡೇ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮಂಡೇ ವಿಡಿಯೋದಲ್ಲಿ ನಾವು ಅಪ್ರಾಕ್ಸಿಮೇಷನ್ ಸಾಲ್ವ್ ಮಾಡೋಣ ಅಥವಾ ರೀಸನಿಂಗ್ದು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡೋಣ. 1ನೇಯಿಂದ ರೀಸನಿಂಗ್ದು ಫಸ್ಟ್ ಟಾಪಿಕಿಂದ, ಫಸ್ಟ್ ಲೆಕ್ಚರಿಂದ. ಓಕೆ, ನಾನು ಮೊದಲೇ ಹೇಳಿದ್ದೆ, ಒಂದು ವೀಕ್ ಕಾಂಟ್ದಾಗಿರುತ್ತೆ, ಇನ್ನೊಂದು ವೀಕ್ ನಮ್ಮದು ರೀಸನಿಂಗ್ದಾಗಿರ್ತದೆ ಅಂತೇಳಿ. ಅದಕ್ಕೆ ಈ ವೀಕ್ ಪೂರ್ತಿ ಕಾಂಟ್ ಮುಗಿಸೋಣ. ಒಂದು ವಿಡಿಯೋ ಉಳಿತೈತೆ ಅಪ್ರಾಕ್ಸಿಮೇಷನ್ದು, ಅದು ಮಂಡೇ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ ಅಥವಾ ಅದನ್ನು ನೆಕ್ಸ್ಟ್ ವೀಕ್ಗೆ ಹಾಕೋಣ. ಅದು ಓಕೆ. ಇವಾಗ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಪ್ಲಿಫಿಕೇಷನ್ ಮೇಲಿನ ಒಟ್ಟು 50 ಕ್ವಶನ್ಸ್ಗಳು. ಪ್ರತಿಯೊಂದು ಕ್ವಶನ್ಗೆ ಟೈಮರ್ ಇರುತ್ತೆ, 30 ಸೆಕೆಂಡಲ್ಲಿ ನೀವು ಬಿಡ್ಸೋಕ್ಕೆ ಟ್ರೈ ಮಾಡಿರಿ. ಅದಾದ ನಂತರ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಕ್ವಶನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಬಾಡ್ಮಾಸ್ ರೂಲ್ಸ್ ಪ್ರಕಾರ ಸಾಲ್ವ್ ಮಾಡಿರಿ. ಒಂದು ಫಸ್ಟ್ 3-4 ಕ್ವಶನ್ಸ್ ಇದ್ದಾವೆ. ಆ ರೂಲ್ಸ್, ಬಾಡ್ಮಾಸ್ ರೂಲ್ಸ್ ಕ್ಲಿಯರ್ ಆಗೋಕ್ಕೋಸ್ಕರನೇ 3-4 ಕ್ವಶನ್ ಮೊದಲನೇದು ಆ ರೂಲ್ಸ್ ಪ್ರಕಾರದ್ದು ಹಾಕಿರೋದು. ಓಕೆ, ಇದು 480 ಐತೆ, ಡಿವೈಡೆಡ್ ಬೈ 6 ಆಫ್ 4 ಅದೇ 6 ಆಫ್ 4. ಫಸ್ಟಿಗೆ ಆಫ್ ಇರೋ ಆಪ್ರೇಷನ್ ಮೊದಲು ಮಾಡಬೇಕು. 6×4 24, 480 ಡಿವೈಡೆಡ್ ಬೈ 24 ಪ್ಲಸ್ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 1/100 ಅಂತ ನಾನು ಅವಾಗಲೇ ಹೇಳಿದ್ದೆ. ಪರ್ಸೆಂಟೇಜ್ಗೂ ಮತ್ತು 2 0 ಕ್ಯಾನ್ಸಲ್ ಆಯಿತು. ಮುಂದೆ ಏನು ಉಳಿತು, 35. 35 × 2 ಅಂದರೆ 70 ಮೈನಸ್ 3 9 ಪ್ಲಸ್ 64 ಐತೆ. 64ದು ಹೋಲ್ ಡಿವೈಡೆಡ್ ಬೈ ಮೊದಲು ಬ್ರಾಕೆಟಲ್ಲಿರೋ ಆಪ್ರೇಷನ್ ಕಂಪ್ಲೀಟ್ ಮಾಡೋದು. 8ರಲ್ಲಿ 4 ಹೋದರೆ 4 ಉಳಿತು.
64 ಡಿವೈಡೆಡ್ ಬೈ 4 ಅಂದರೆ 16. 24 ಎರಡಲೇ 48 ಅಂದರೆ 20 ಪ್ಲಸ್ 70 ಮೈನಸ್ 9 ಪ್ಲಸ್ 16 ಬಂತು. ಎಲ್ಲ ಯೂನಿಟ್ ಡಿಜಿಟ್ ಬೇರೆ ಬೇರೆನೇ ಅದಾವೆ, ಇವೆರಡು ಸೇಮ್ ಅದಾವೆ. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ಲಿ ಅಪ್ಲೈ ಆಗ್ತದೆ ಅಂತ ಚೆಕ್ ಮಾಡೋಣ. 70 20 90 90 ಒಂದು 10 90 90 ಒಂದು 10 100 106 ಆಯಿತು. 106ರಲ್ಲಿ -9 ಮಾಡಿದರೆ 97 ಬರುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಇದಕ್ಕೆ ಅಪ್ಲೈ ಆಗಂಗಿಲ್ಲ, ಎರಡೆರಡು ಆಪ್ಷನ್ ಸೇಮ್ ಇರೋದ್ರಿಂದ ಮಾಡಿ ನೋಡ್ಬೋದು. ಬಟ್ ಎರಡು ಆಪ್ಷನ್ ಸೇಮ್ ಅದಾವಲ್ಲ, ಅವಾಗ ಅಪ್ಲೈ ಮಾಡೋ ಹಾಗಿಲ್ಲ. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. 1 2 3 4 ಎಲ್ಲನೂ ಬೇರೆ ಬೇರೆ ಇದಾವೆ. ಬಟ್ ನೀವು ನಾರ್ಮಲ್ ಬಡ್ಮಸ್ ಪ್ರಕಾರ ಸಾಲ್ವ್ ಮಾಡಿರಿ ಇವಾಗ. ಓಕೆ, ಫಸ್ಟ್ ಬೋರ್ಡ್ಮಾಸ್ ರೂಲ್ಸ್ ಪ್ರಕಾರ ಬ್ರಕೆಟಲ್ಲಿ ಯಾವ ಬ್ರಕೆಟ್? ಮೂನ್ ಬ್ರಕೆಟ್ ಏನೈತೆ? 5 + 3 8 8 ಆರಲೆ 48 84 ಮೈನಸ್ 48 ಐತೆ. ಇದು ಡಿವೈಡೆಡ್ ಬೈ 4 ಐತೆ. ಎರಡರಲ್ಲೂ ಡಿವೈಡೆಡ್ ಬೈ 4 ಅಂದರೆ ಇದರೊಳಗೂ 4 ಐತೆ, ಇದರೊಳಗೂ 4 ಐತೆ. ಮೈನಸ್ ಮಾಡಿ ಡಿವೈಡ್ ಬೈ ಮಾಡೋದು ಬದಲು ಇಲ್ಲೇ ಮಾಡಿಬಿಡ್ರಿ. 4 1 4 2 4 1 4 1 4 2 21ರಲ್ಲಿ 12 ಹೋದರೆ 9. ಇದ್ರದ್ದು ಟೋಟಲ್ ವ್ಯಾಲ್ಯೂ 9 ಬಂತು. ನೆಕ್ಸ್ಟ್ 96 ಡಿವೈಡೆಡ್ ಬೈ 12 ಐತೆ. 96 ಡಿವೈಡೆಡ್ ಬೈ 12 ಇಂಟು 3 ಐತೆ. ಇದು 12 8 96 8 3 24 ಪ್ಲಸ್ 24 ಐತೆ. ಇದು 24. ನೆಕ್ಸ್ಟ್ -2³ ಅಂದರೆ 8. ಇದರಲ್ಲಿ 8 3 24 ಬರೆದಿದ್ದೆವು. ಅದರಲ್ಲಿ ಒಂದು 8 ಹೋದರೆ 8 2 16 ಉಳಿತೈತೆ. 9 + 16 16ರಲ್ಲಿ 9 ಸೇರಿಸಿದ್ರೆ 25. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, 256 ಡಿವೈಡೆಡ್ ಬೈ 4 ಬ್ರಕೆಟ್ ಒಳಗಿರೋದು ಮೊದಲು ಮಾಡಬೇಕು. 4 4 16 16ರಲ್ಲಿ 756 ಅಂದರೆ ಇದ್ರ ಟೋಟಲ್ ವ್ಯಾಲ್ಯೂ 16 ಬಂತು. ಪ್ಲಸ್ 45 ಮೈನಸ್ ಮೊದಲು ಈ ಬ್ರಕೆಟ್ ಒಳಗಿರೋದು ಕಂಪ್ಲೀಟ್ ಮಾಡೋದು. 3ರಲ್ಲಿ 1 ಹೋದರೆ 2 ಬಂತು. 2 ಡಿವೈಡೆಡ್ ಬೈ 18 ಅಂದರೆ 18 ಬೈ 2 ಅಂದರೆ 9. ಇದ್ರ ಟೋಟಲ್ ವ್ಯಾಲ್ಯೂ 9 ಬಂತು. ಪ್ಲಸ್ 6 36 ಮೈನಸ್ 25. 45ರಲ್ಲಿ 9 ಐತೆ. 9 5 45 9 4 36 ಅಂದರೆ 1 9 ಹೋದ್ಕೊಳಕ್ಕೆ 36 ಉಳಿತು. ಇಲ್ಲಿ 36 ಪ್ಲಸ್ 16 ಪ್ಲಸ್ ಮತ್ತೆ 36 ಮೈನಸ್ 25 ಉಳಿತು. 36ರಲ್ಲಿ 36 ಅಂದರೆ 72 72 ಪ್ಲಸ್ 16 ಐತೆ ಮೈನಸ್ 25 ಐತೆ. ಇವಾಗ ಯೂನಿಟ್ ಡಿಜಿಟಿಂದ ಕೂಡ ಮಾಡ್ಬೋದು ಇದು. ಬಟ್ ಆಪ್ಷನ್ಸ್ ಯಾಕೋ ರಾಂಗ್ ಅನಿಸ್ತಾ ಇದ್ದಾವೆ. ಯೂನಿಟ್ ಡಿಜಿಟಿಂದ ಮಾಡಿ ನೋಡ್ರಿ. 6 + 2 8 8ರಲ್ಲಿ 5 ಹೋದರೆ 3. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಇವಾಗ. 16 ಹೋಯ್ತಂತಂದರೆ -9 ಉಳಿತೈತಿ. 72 25ರಲ್ಲಿ 16 ಹೋಯ್ತಂತಂದರೆ 9 ಉಳಿತದೆ. ಬಟ್ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸ್ ಐತೆ, ಅದಕ್ಕೋಸ್ಕರ -9 ಉಳಿತು. ಇದರಲ್ಲಿ 9 ಹೋಯ್ತಂತಂದರೆ 63 ಉಳಿತೈತೆ. ಓಕೆ, ಕರೆಕ್ಟ್ ಐತೆ. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಇದನ್ನು ಯೂನಿಟ್ ಡಿಜಿಟ್ ಮೂಲಕನೂ ಇಲ್ಲಿಂದಾನೇ ಮಾಡ್ಬೋದಾಗಿತ್ತು. ಇಲ್ಲಿ ಕ್ಯಾಲ್ಕುಲೇಷನ್ ಮೂಲಕ 6 6 6 6 3 18 18ರೊಳಗೆ ಅಂದ್ರೆ 18 ಆಯ್ತದೆ. ಯೂನಿಟ್ ಡಿಜಿಟ್ 8 ಬಂತು. 8ರೊಳಗೆ 5 ಹೋಯ್ತು 3 ಇರೋದು ಒಂದೇ ಹೋಯ್ತು. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಮುಂದೋದಂತೆ ಕ್ವಶನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾವೆ. ಓಕೆ, 180 ಐತಿ ಡಿವೈಡೆಡ್ ಬೈ ಬ್ರಕೆಟ್ ಒಳಗಿರೋದು. ಮೊದಲೆಲ್ಲ 3 ಬ್ರಕೆಟ್ ಇಲ್ಲ ಅಂತಂದ್ರೆ ಕರ್ಲಿ ಬ್ರಕೆಟ್. 9ರಲ್ಲಿ 3 ಐತೆ ಅಂದ್ರೆ 6 180 ಡಿವೈಡೆಡ್ ಬೈ 6 ಪ್ಲಸ್ 7 4 28 ಮೈನಸ್ 6 6 36 ಅಂದ್ರೆ 6 ಬಂತು, ಪ್ಲಸ್ 5 5 25 ಮೈನಸ್ 12 6 3 18 30 ಬತ್ತು ವ್ಯಾಲ್ಯೂ ಇದ್ರದ್ದು. 30 ಪ್ಲಸ್ 28 ಇಲ್ಲ ಐತಿ, -6 -12 -18 ಆಗುತ್ತೆ. -18 ಅಂದರೆ 28ರಲ್ಲಿ 18 ಹೋದರೆ 10 ಉಳಿತೈತಿ, ಪ್ಲಸ್ 10 ಉಳಿತು ಇಲ್ಲಿ, ಪ್ಲಸ್ 25 ಪ್ಲಸ್ 25 30 ಪ್ಲಸ್ 10 45 40 ಪ್ಲಸ್ 25 65 ಆನ್ಸರ್ ಕರೆಕ್ಟ್ ಇದೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಇದನ್ನು ಯೂನಿಟ್ ಡಿಜಿಟಿಂದನೂ ಮಾಡ್ಬೋದು. 6 3 ಐತೆ, 6 3 18 ಇಲ್ಲಿ 0 ಬರುತ್ತೆ ಯೂನಿಟ್ ಡಿಜಿಟ್. 7 4 28 ಯೂನಿಟ್ ಡಿಜಿಟ್ 8 ಬರುತ್ತೆ. 6 6 36 ಯೂನಿಟ್ ಡಿಜಿಟ್ 6 ಬರುತ್ತೆ. 5 5 25 ಯೂನಿಟ್ ಡಿಜಿಟ್ 5 ಇಲ್ಲಿ 2. ಇಲ್ಲಿ ಏನದ ಪ್ಲಸ್ ಅದ 8 0 8 ಆಯಿತು. 8 ಮತ್ತು ಪ್ಲಸ್ ಇರೋದು 5 ಐತಿ, 13 ಆಯಿತು. 13ರಲ್ಲಿ 6 ಪ್ಲಸ್ 2 8 ಬರ್ತೈತಿ. 13ರಲ್ಲಿ 8 ಹೋದರೆ ಅಂದರೆ 13ರಲ್ಲಿ 8 ಹೋದರೆ ಎಷ್ಟು ಬರ್ತೈತಿ? 5 ಬರ್ತೈತಿ. ಯೂನಿಟ್ ಡಿಜಿಟ್ 5 ಇರೋದು ಆಪ್ಷನ್ ನಂಬರ್ ಡಿ ಒಂದೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅವು ಬೋರ್ಡ್ ಮಾಸ್ ರೂಲ್ಸನ್ನು ತಿಳಿಸೋಕ್ಕೋಸ್ಕರ ಒಂದು 5 ಕ್ವಶನ್ ಇಟ್ಟಿದ್ದೆ. ಇವಾಗ ನೆಕ್ಸ್ಟ್ 1ಇಂದ ಕ್ವಶನ್ ಸ್ಟಾರ್ಟ್ ಆಗ್ತವೆ, ಪ್ರಾಕ್ಟೀಸ್ ಕ್ವಶನ್ಸ್ಗಳು. ಇನ್ನು ಹಂಗೆ ಪ್ರತಿಯೊಂದು ಕ್ವಶನ್ಸ್ಗಳು ಅಲ್ಲಿ ಮುಂದೆ ಬಂದಂತೆ ಎಲ್ಲ ಕ್ವಶನ್ಸ್ಗಳಲ್ಲಿ ಒಂದೊಂದು ಟಾಪಿಕ್ ಕ್ಲಿಯರ್ ಆಗೋಗೋಸ್ಕರನೇ ನಾನು ಹಾಕಿರೋದು. ಸ್ಕ್ವೇರ್ ರೂಟ್, ಸ್ಕ್ವೇರ್ ಮೇಲೆ, ಪರ್ಸೆಂಟೇಜ್ ಮೇಲೆ, ಫ್ರ್ಯಾಕ್ಷನ್ಸ್ಗಳ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮೇಲೆ, ಶಾರ್ಟ್ಸ್ ಇಂಡೈಸಸ್, ಪವರ್ ಕಂಪ್ಯಾರಿಸನ್, ಪ್ರತಿಯೊಂದು ಕ್ವಶನ್ಸ್ಗಳು ಮುಂದಿದ್ದಾವೆ. ಈ ಕ್ವಶನಲ್ಲಿ ಏನಿಲ್ಲ. 24ರ ಸ್ಕ್ವೇರ್ ಐತೆ, 24 ಒಂದ್ಲ 24 24ಲೆ 24ರಲ್ಲಿ 2 ಐತೆ ಅಂದರೆ ಇದು 12 ಇಂಟು 2 ಅದ. ಈ 2 ಇದು ಕೊಟ್ಟಿವಿ 30 ಆಯ್ತದು. 30 ಆಯಿತು. 12 ಇಂಟು 30 12 3 36 360 ವ್ಯಾಲ್ಯೂ ಬಂತಿರೋದು. ಪ್ಲಸ್ 18 ಅಂದರೆ 324 ಮೈನಸ್ 125 300 684 ಆಯಿತು, ಮೈನಸ್ 125. 4ರಲ್ಲಿ 5 ಹೋದ್ರೆ 9 ಉಳಿತು. 1 ಇದ್ರಲ್ಲಿ ಹೋಗ್ತೈತಿ, 1 ಹೋಯ್ತು ಅಂದರೆ 8ರಲ್ಲಿ 1 ಹೋದ್ರೆ 7, 7ರಲ್ಲಿ 2 ಹೋದರೆ 5. 5 9 ಇರೋ ಆಪ್ಷನ್ ಯಾವುದೈತೆ? ಒಂದೇ, ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಸಾಲ್ವ್ ಮಾಡಿ ನೀವೇ ಆನ್ಸರ್ ಕಮೆಂಟ್ ಮಾಡಿರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ಕ್ವಶನ್ ಸಿಮಿಲರ್ ಕ್ವಶನ್ ಐತೆ. ನೆಕ್ಸ್ಟ್ ಕ್ವಶನ್. ಓಕೆ, ಇದರಲ್ಲಿ ಒಂದು ಕಾನ್ಸೆಪ್ಟ್ ಐತೆ. ಇದು ಜಸ್ಟ್ ನೋಡಿನೇ ಆನ್ಸರ್ ಮಾಡ್ಬೋದು. ಇದು ನೋಡಿದ್ರೆ ಏನು ಅನ್ಸತೈತೆ ನಿಮಗೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಆಗ್ಬೋದು. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತೇಳಿ. ಅಂದರೆ ಇವೆರಡರದ್ದು ಪ್ಲಸ್ ಮಾಡೋದು ಒಂದು ಸತಿ, ಆಮೇಲೆ ಎರಡರದ್ದು ಮೈನಸ್ ಮಾಡಿ ಅವೆರಡನ್ನು ಮಲ್ಟಿಪ್ಲೈ ಮಾಡೋದು. 45ರಲ್ಲಿ 35 ಸೇರಿಸಿದಾಗ 80 ಆಯಿತು. ಇಂಟು ಎ ಮೈನಸ್ ಬಿ 45ರಲ್ಲಿ 35 ಹೋದಾಗ 10 ಬಂತು, ಡಿವೈಡೆಡ್ ಬೈ 10 ಅದ. 10 ಕ್ಯಾನ್ಸಲ್ ಆಗಿದ್ರೆ ಆನ್ಸರ್ ಏನು ಬಂತು? 80 ಬಂತು. ನೆಕ್ಸ್ಟ್ 8 8 64 ಪ್ಲಸ್ 8 ಆಗಿ ಆನ್ಸರ್ 88. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಸೇಮ್ ಇವಾಗ ಜಸ್ಟ್ ಬಿಡಿಸಿರೋ ಕ್ವಶನ್ ಐತೆ, ಅದೇ ರೀತಿ ಕ್ವಶನ್. ಇದೊಂದು ನೀವೇ ಸಾಲ್ವ್ ಮಾಡಿ ಆನ್ಸರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ಪರ್ಸೆಂಟೇಜ್ ಮೇಲೇನು ಕ್ವಶನ್ ಸಾಲ್ವ್ ಮಾಡೋಣ.
2 ಮತ್ತು 4 ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಟ್ಟಿರೋದು. ಈ ಥರದ ಆನ್ಸರ್ ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು. ಓಕೆ, 480 25% ಅಂತಂದ್ರೆ ನಾನು ಹೇಳಿದ್ದೆ 25% ಇಸ್ ಈಕ್ವಲ್ಸ್ ಟು 1/4 ಅಂದರೆ 480 ಡಿವೈಡೆಡ್ ಬೈ 4 ಆಯಿತು, ಪ್ಲಸ್ 360 ಇಂಟು 12 1/2%. 12 1/2% ಅಂತ ಕೊಟ್ಟಿರೋದು. 1/2 ವ್ಯಾಲ್ಯೂ ಏನಾಯ್ತು, ಇದನ್ನು ಯಾವ ರೀತಿ ಬರಿತೀವಿ ಅಂದರೆ 12 ಪ್ಲಸ್ 1/2 ಅಂತ ಬರೀತೀವಿ. ಪರ್ಸೆಂಟೇಜ್ ಎರಡಕ್ಕೂ ಅಪ್ಲೈ ಆಗುತ್ತೆ. 12 ಪ್ಲಸ್ 1/2 ಅಂದರೆ 12, 1/2 ವ್ಯಾಲ್ಯೂ 0.5, 12.5% ಅಂತೇಳಿ ಬರಿಬೋದು. 12.5% ವ್ಯಾಲ್ಯೂ ಆವಾಗಲೇ ಹೇಳಿದ್ದೆ ನಾನು 1/8. ಇದೇನಾಗುತ್ತೆ 360 ಡಿವೈಡೆಡ್ ಬೈ 8 ಆಗುತ್ತೆ, ಮೈನಸ್ ಈಗ ಇದರಲ್ಲಿ ಪರ್ಸೆಂಟೇಜ್ ಹೋಗ್ಬೇಕಂದ್ರೆ 00 ಕ್ಯಾನ್ಸಲ್ ಆಗಬೇಕು. 640 ಐತಿ ಇಂಟು 15 ಅದ ಡಿವೈಡೆಡ್ ಬೈ 100. 10 ಆಯಿತು, 10 ಆಯಿತು. ನೆಕ್ಸ್ಟ್ ಏನು ಹೋಗಬೇಕು, 10 ಹೋಗಬೇಕು. 10 ಹೋಗ್ಬೇಕಂತಂದ್ರೆ 10 ಹೋಗ್ಬೇಕಂದ್ರೆ 0 ಇರಬೇಕು ಅಥವಾ 5 ಇಂಟು 2 ಇರಬೇಕು ಮೇಲಿನ ಆಪ್ರೇಷನಲ್ಲಿ. ಇದರಲ್ಲಿ ಒಂದು 5 ಐತೆ, ಯಾಕಂದರೆ 5 ಇಂದ ಎಂಡ್ ಆಗಿದೆ. ಇದರಲ್ಲಿ ಇವನ್ ನಂಬರಿಂದ ಎಂಡ್ ಆಗಿರೋದ್ರಿಂದ 2 ಐತೆ. ಅದಕ್ಕೋಸ್ಕರ ಇದು ಏನಾಗುತ್ತೆ 32 ಆಗುತ್ತೆ ಇಂಟು ಇದು ಏನಾಗುತ್ತೆ 5 3 15 3 ಆಗುತ್ತೆ. 0 ಕ್ಯಾನ್ಸಲ್ ಆಯಿತು. ಇದರೊಳಗಿಂದ 5 ಆಯಿತು, ಇದರೊಳಗಿಂದ 2 ಆಯಿತು. ಇದನ್ನೇ ನಾವು ಡೈರೆಕ್ಟ್ ಯಾವ ರೀತಿ ಮಾಡ್ತೀವಿ ಅಂತಂದರೆ ಪರ್ಸೆಂಟೇಜ್ ಇದೊಂದು 0 ಆಯಿತು, ಇದು 32 ಆಯಿತು, ಇದು ಅರ್ಧ ಆಯಿತು, ಇದರೊಳಗಿಂದ 5 ಆಯಿತು, 3 ಉಳಿತು. 32 3 96, ಡೈರೆಕ್ಟ್ 96 ಈ ರೀತಿ ಇಡ್ತೀವಿ. ಇದೇನಾಗುತ್ತೆ 8 4 32, 8 5 40, 45 ಬಂತು. ಇದೇನಾಗುತ್ತೆ 4 1 4 2 120 ಬಂತು. ನೆಕ್ಸ್ಟ್ ಪ್ಲಸ್ ಮಾಡಿರಿ 165 ಮೈನಸ್ 96. 6 ಹೋದರೆ ಲಾಸ್ಟಿಗೆ ಏನು ಉಳಿಬೇಕು 9 ಉಳಿಬೇಕು. 9 ಉಳಿದು ಆಪ್ಷನ್ ಒಂದೇ ಐತೆ, ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಪರ್ಸೆಂಟೇಜ್ ಇಲ್ಲಿ ಬಂದೈತಲ್ಲ, ಇದು 18% ಇಲ್ಲಿ ಐತೆ. ಇಂಟು 18% ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. 750 ಇಂಟು 16 2/3. 16 2/3 ಪರ್ಸೆಂಟೇಜ್ ವ್ಯಾಲ್ಯೂ ಏನು ಹೇಳಿದ್ದೆ ನಾನು 1/6. 750 ಡಿವೈಡೆಡ್ ಬೈ 6 ಆಗುತ್ತೆ, ಪ್ಲಸ್ 900 ಇಂಟು 22 2/9. 22 2/9 ಪರ್ಸೆಂಟೇಜನ್ನು 2 ಹೊರಗಡೆ ತೊಗೊಂಡ್ರೆ 11 1/9% ಆಫ್ 2 ಅಂತ ಬರಿಬೋದು. 11 1/9 ಅಂತಂದರೆ 1/9 ಪರ್ಸೆಂಟೇಜ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಅದು. ಇದೇನಾಗುತ್ತೆ ಈಸ್ ಈಕ್ವಲ್ಸ್ 2/9 ವ್ಯಾಲ್ಯೂ ಆಗುತ್ತೆ. 1/9 ಇರೋದು 2/9 ಆಯ್ತಿದು. ಅಂದರೆ 900 ಇಂಟು 2/9 ಆಗುತ್ತೆ. ಈ ಫ್ರ್ಯಾಕ್ಷನ್ ವ್ಯಾಲ್ಯೂ 2/9 ಪರ್ಸೆಂಟೇಜ್ದು ವ್ಯಾಲ್ಯೂ 9. ಇದು ನೆಕ್ಸ್ಟ್ ಇದೊಂದು ಬರ್ಕೊಂಡ್ಬಿಡ್ರಿ ನಾವು 100 ಇಂಟು 200 ಆಗುತ್ತೆ. ಇದು ನೆಕ್ಸ್ಟ್ ಏನೈತೆ ಮೈನಸ್ 500 ಅದ. ಪರ್ಸೆಂಟೇಜ್ ಮತ್ತು 00 ಕ್ಯಾನ್ಸಲ್. 18 5 90, 90 ಇಲ್ಲಿ ಬಂತು. ಇಂಟು 5 ಮಾಡೋದು ಯಾವ ರೀತಿ ಅಂತ ಹೇಳಿದ್ದೆ ನಾನು 180 ಆಗುತ್ತೆ. ಇದಕ್ಕೆ ಮುಂದೆ 0 ಕೊಟ್ಟು ಡಿವೈಡೆಡ್ ಬೈ 2 ಮಾಡೋದು. ಇಂಟು 10 ಮಾಡಿ ಬೈ 2 ಮಾಡೋದು. ಇಂಟು 10 ಮಾಡಿದಾಗ 180 ಬೈ 2 ಅಂದರೆ 90 ಆಗುತ್ತೆ. ಮೈನಸ್ 90 ಆಯಿತು. 6 1 6, 6 2 12, 3 ಉಳಿತು, 6 5 30, 125 ಬಂದಿದ್ರದ್ದು ವ್ಯಾಲ್ಯೂ. ಟೋಟಲ್ ಏನಾಯಿತು 325 ಮೈನಸ್ 90. ಲಾಸ್ಟಿಗೆ 0 ಇರೋದು ಬರುತ್ತೆ, 5 ಇರೋದು ಬರುತ್ತೆ, 5 ಇರೋದು ಬರುತ್ತೆ. ಅದಕ್ಕೋಸ್ಕರ ಈ ಆಪ್ಷನ್ ಕ್ಯಾನ್ಸಲ್ ಆಯಿತು. 5 ಬಂತು. ಆಮೇಲೆ 32ರಲ್ಲಿ 9 ಹೋದರೆ 23 ಬರುತ್ತೆ. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್ ಇದ್ರದ್ದು. ನೆಕ್ಸ್ಟ್ ಕ್ವಶನ್.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. 37.5 ಒಂದು ವ್ಯಾಲ್ಯೂ ನಾನು ಆವಾಗಲೇ ಹೇಳಿದ್ದೆ. 1/2 ಸಬ್ ಟೈಪ್ಸ್ ಹೇಳುವಾಗ ನಾನು ಇದ್ರ ವ್ಯಾಲ್ಯೂ ಕೂಡ ಹೇಳಿದ್ದೆ. ಇದೇನಾಗತ್ತೆ 12.5% ಅಂತಂದರೆ ಏನು ಹೇಳಿದ್ದೆ ನಾನು, 1/8 ಅಂತೇಳಿ. ಇವಾಗ ಎರಡೂ ಕಡೆ ಇಂಟು 3 ಮಾಡಿರಿ. ಈ ಕಡೆ ಇಂಟು 3 ಮಾಡಿದಾಗ ಏನಾಗುತ್ತೆ, 12 ಮೂರಲೆ 36 ಒಂದಕ್ಕೆ 5ಕ್ಕೆ 0.5 ಇಂಟು 3 ಮಾಡಿದಾಗ 1.5 ಅಂದರೆ 37.5 ಆಗುತ್ತೆ. 37.5%. ಈ ಕಡೆ ಇಂಟು 3 ಮಾಡಿದ್ದೀವಿ ಅಂದರೆ ಈ ಕಡೆ ಇಂಟು 3/8. ಇದರ ವ್ಯಾಲ್ಯೂ ಏನು, 3/8. 960 ಇಂಟು 3/8 ಪ್ಲಸ್ ಇದೇನಾಗುತ್ತೆ 14 2/7 ವ್ಯಾಲ್ಯೂ 1/7 ಅಂತ ನಾನು ಆವಾಗಲೇ ಹೇಳಿದ್ದೆ. 840/7 ಮೈನಸ್ 25% ಅಂದರೆ 1/4. 720/4 ಅಂತಂದರೆ ಏನಾಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ. ಇದು 720 ಡಿವೈಡೆಡ್ ಬೈ 4 ಕ್ಯಾಲ್ಕುಲೇಷನ್ ಮಾಡಿರಿ. 8 ಒಂದಲೇ 8 ಎರಡಲೇ 120 ಬತ್ತು. 123 12 ಮೂರಲೆ 36 360 ಪ್ಲಸ್ 7 ಒಂದಲೇ 7 ಎರಡಲೇ 120 ಬತ್ತು ಪ್ಲಸ್ 120 ಐತೆ ಮೈನಸ್ ಇದೇನು ಬರುತ್ತೆ 4 ಒಂದಲೇ 4 3 ಉಳಿತು 4 ಎಂಟ್ಲಿ 32. ಓಕೆ, 180. 360 ಅಂದ್ರೆ 180 ಡಬಲ್ ಐತಿ. ಇದರ 180 ಹೋಯ್ತು 180 ಉಳಿತು. 180 ಪ್ಲಸ್ 120 ಈಸ್ ಈಕ್ವಲ್ಸ್ ಟು 300. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನಲ್ಲಿ ಕೂಡ ಏನಿಲ್ಲ. 6.25 ಇದ್ರದ್ದು ಕೂಡ ನಾನು ವ್ಯಾಲ್ಯೂ ಹೇಳಿದ್ದೆ. ಏನು ಹೇಳಿದ್ದೆ, 12.5% ಅಂದರೆ 1/8. ಇದನ್ನು ಇನ್ನೂ ಹಾಫ್ ಮಾಡಿದಾಗ ಏನಾಗುತ್ತಿದ್ದು, ಇನ್ನೂ ಅರ್ಧ ಮಾಡಿದಾಗ ಇದರ ಅರ್ಧ ಅಂದರೆ 6.25 ಆಗುತ್ತೆ. ಪರ್ಸೆಂಟೇಜ್ ಈಸ್ ಈಕ್ವಲ್ಸ್ ಟು ಇದರದ್ದು ಕೂಡ ಹಾಫ್ ಆಗುತ್ತೆ ಅಂದರೆ 1/8 ಇಂಟು 2 1/16 ಆಗುತ್ತೆ. ಈ 6.25 ವ್ಯಾಲ್ಯೂನೇ 1/16. 4000 ಡಿವೈಡೆಡ್ ಬೈ 16 ಪ್ಲಸ್ 24,400 ಇಂಟು 16 2/3 ಇದು 1/6 ವ್ಯಾಲ್ಯೂ 2400 ಡಿವೈಡೆಡ್ ಬೈ 6 ಆಗುತ್ತೆ. ಮೈನಸ್ 10 ಆಯಿತು 10 ಆಯಿತು ಪರ್ಸೆಂಟೇಜ್ ಕ್ಯಾನ್ಸಲ್ ಆಗಬೇಕಂತಂದರೆ 200 ಉಳಿತಿದ್ದು ಅದು ವ್ಯಾಲ್ಯೂ. 16 ಎರಡಲೇ 32 16 ಎರಡಲೇ 32 8 ಉಳಿತು. 16 5ಲೇ 80 ಅಂದರೆ ಇದು ಟೋಟಲ್ ವ್ಯಾಲ್ಯೂ 250 ಬಂತು. 250 ಪ್ಲಸ್ 6 4ಲೇ 24 400 ಬಂತು ಮೈನಸ್ 200 400 ಹೋದರೆ ಎಷ್ಟು ಬರುತ್ತೆ 200 ಪ್ಲಸ್ 250 450. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದೊಂದು ಹೋಮ್ವರ್ಕ್ ತೊಗೊಳ್ರಿ, ಇದನ್ನು ನೀವೇ ಸಾಲ್ವ್ ಮಾಡಿ ನಂಗೆ ಕಮೆಂಟ್ ಮಾಡಿರಿ. ಈಸಿ ಕ್ವಶನ್ ಐತೆ. ಕ್ವಶನ್ ನಂಬರ್ 9 ಸ್ಕ್ರೀನ್ಶಾಟ್ ತೊಗೊಳ್ರಿ. ನೆಕ್ಸ್ಟ್ ಕ್ವಶನ್. ಟೋಟಲ್ 2 4 9 3 ಕ್ವಶನ್ ಹೋಮ್ವರ್ಕ್ ಕೊಡಲಾಗಿದೆ. ಓಕೆ, 2500 ಇಂಟು 18% ಪರ್ಸೆಂಟೇಜ್ ಹೋಯಿತು 00 ಹೋಯಿತು. ಟೋಟಲ್ ವ್ಯಾಲ್ಯೂ 25 ಇಂಟು 18 ಬಂತು. ಮೈನಸ್ 20 ಹೋಯಿತು ಪರ್ಸೆಂಟೇಜ್ ಹೋಯಿತು 15 ಇಂಟು 12 ಬಂತು. ಪ್ಲಸ್ ಈ ಡೆಸಿಮಲ್ ಅಂದರೆ 1 ಇಂಟು 10 ಮಾಡ್ಬೇಕಂತ ಅರ್ಥ. ಆಮೇಲೆ ಪರ್ಸೆಂಟೇಜ್ ಅಂದರೆ ಇಂಟು
100 ಮಾಡ್ಬೇಕಂತ ಅರ್ಥ. ಒಟ್ಟು 3 0 ಬೇಕು, ಇದು ವಾಪಸ್ 75 ಆಗ್ಬೇಕಂದ್ರೆ 3 0 ಕ್ಯಾನ್ಸಲ್ ಆಗಿ 75 ಆಯಿತು. ಇದು ಗೊತ್ತಾಗಲಿಲ್ಲ ಅಂತಂದರೆ ಪರ್ಸೆಂಟೇಜ್ 00 ಕ್ಯಾನ್ಸಲ್ ಆಯಿತು. 10 × 7.5 75 ಈಸ್ ಈಕ್ವಲ್ಸ್ ಟು ಎಕ್ಸ್ ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಪ್ಲಸ್ 1331 ಇದು 11 ಕ್ಯೂಬ್ ಐತೆ ಇಂಟು 27 1/11 ಐತೆ. ಇದು 127 ಓಕೆ ಈ ಕ್ವಶನ್ ಮಿಸ್ಟೇಕ್ ಆಗಿದೆ. 3/11 ಆಗಬೇಕು. 3/11 ಬರ್ಕೊಡ್ರಿ. ಅದು 1/11 ಅಲ್ಲ. 27 3/11 ಐತೆ. 27 3/11 ಪರ್ಸೆಂಟೇಜ್ ಐತೆ ಅದು ವ್ಯಾಲ್ಯೂ. ಇದ್ರದ್ದು ಹೋಲ್ ಸ್ಕ್ವೇರ್ ಐತೆ. ಮತ್ತು ಇವಾಗ ಸಾಲ್ವ್ ಮಾಡೋಣ. ಇದರಲ್ಲಿ ಒಂದು 5 ಐತೆ, ಇದರಲ್ಲಿ 2 ಐತೆ. ಇದರೊಳಗೆ 2 ಇದಕ್ಕೆ ಕೊಟ್ಟರೆ 50 ಇಂಟು ಏನಾಗುತ್ತೆ, ಇದು 9 ಆಗುತ್ತೆ. 9 5 45 450 ಇದ್ರ ಆನ್ಸರ್. ನೆಕ್ಸ್ಟ್ ಮೈನಸ್ ಇದರಿಂದ 2 ಇದಕ್ಕೆ ಕೊಟ್ಟಿವಿ ಅಂತಂದ್ರೆ 30 ಆಯಿತು. 3 6 18 ಮೈನಸ್ 180 ಇದ್ರ ಆನ್ಸರ್. ನೆಕ್ಸ್ಟ್ ಪ್ಲಸ್ 75 ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು 11 ಕ್ಯೂಬ್ ಐತೆ. ಇದು 11 ಕ್ಯೂಬ್ ಐತೆ ಇಂಟು ಇದೇನದ 27 3/11 ಪರ್ಸೆಂಟೇಜ್. ಇದನ್ನು ಇದರಲ್ಲಿರೋ 3 ಹೊರಗಡೆ ತೊಗೊಂಡ್ರೆ 3 ಕಾಮನ್ ತೊಗೊಂಡ್ರೆ ಇದೇನಾಗುತ್ತೆ 9 1/11 ಪರ್ಸೆಂಟೇಜ್ ಆಗುತ್ತೆ. 9 1/11 ಪರ್ಸೆಂಟೇಜ್ ಫ್ರಾಕ್ಷನ್ ವ್ಯಾಲ್ಯೂ ಏನೈತೆ 1/11 ಐತೆ. 3 × 1/11 ಅಂತ ಬರಿಬೋದು ನಾವು. ಅಂದರೆ 3/11 ವ್ಯಾಲ್ಯೂ ಟೋಟಲ್ ಒಳಗಿರೋ ವ್ಯಾಲ್ಯೂ 3/11. 3/11 ಹೋಲ್ ಸ್ಕ್ವೇರ್ ಐತೆ. ಹೋಲ್ ಸ್ಕ್ವೇರ್ ಅಂದರೆ ಇದು ಸ್ಕ್ವೇರ್ ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಈ ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತೆ. 11 ಸ್ಕ್ವೇರ್ 11 ಕ್ಯೂಬ್ ಅಂದರೆ 11 ಉಳಿತಿಲ್ಲ ಬರೀ. ಆಮೇಲೆ 3 ಕ್ಯೂಬ್ ಅಂತ 3 ಸ್ಕ್ವೇರ್ ಅಂತಂದರೆ 9 9 ಬಂತಾ. 9 × 11 99 ಎಕ್ಸ್ ಪ್ಲಸ್ 99 ಇವೆಲ್ಲ ಮೈನಸ್ ಮಾಡಿ ನೋಡ್ರಿ ಒಂದ್ಸತಿ. 75 ಕೂಡಿಸಿದಾಗ ಇದೇನಾಗುತ್ತೆ 525 ಆಗುತ್ತೆ. ಮೈನಸ್ 180 ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 99. ಇದರಲ್ಲಿ 180 ಹೋದರೆ 0 ಹೋದರೆ 0, ಆಮೇಲೆ 8 ಹೋದರೆ ಈ ಕಡೆದು 2 ಹೋಯ್ತು, ಆ ಕಡೆದು 6 ಹೋಯ್ತು, 4 ಉಳಿತೈತೆ. ಇಲ್ಲಿ 4ರಲ್ಲಿ 1 ಹೋದರೆ 340 ಮೈನಸ್ 99 ಈಸ್ ಈಕ್ವಲ್ಸ್ ಟು ಎಕ್ಸ್. 340ರಲ್ಲಿ 99 ಹೋಯ್ತು ಅಂತಂದರೆ ಕೊನೆಗೆ 1 ಬರಬೇಕು. ಯೂನಿಟ್ ಡಿಜಿಟ್ 1 ಬರ್ತಕ್ಕಂಥದ್ದು ಆಪ್ಷನ್ ನಂಬರ್ ಎ ಕರೆಕ್ಟ್. ಒಂದೇ ಆಪ್ಷನ್ ಆಯಿತು. 0ರಲ್ಲಿ 9 ಹೋದ್ರೆ 1 ಬರಬೇಕು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ಡೆಸಿಮಲ್ ಬೇಸ್ಡ್ ಕ್ವಶನ್ಸ್ ಇದಾವೆ. ಡೆಸಿಮಲ್ ಬೇಸ್ಡ್ ಓಕೆ. ಡೆಸಿಮಲ್ ಬೇಸ್ಡ್ ಕ್ಯಾಲ್ಕುಲೇಷನಲ್ಲಿ ಮಲ್ಟಿಪ್ಲಿಕೇಶನ್ ಇದ್ದಾಗ ಡೆಸಿಮಲ್ ಕೌಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಡೆಸಿಮಲ್ ಅದು ಏನಾರೇ ಆಗಿರಲಿ, ಮಲ್ಟಿಪ್ಲಿಕೇಶನ್ ಇದ್ದಾಗ ಹೇಳ್ತಿರೋದು ನಾನು. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಇದ್ದಾಗ ಡೆಸಿಮಲ್ಸ್ ಎಷ್ಟು ಜಾಗ ಬಿಟ್ಟಿದೆ ಪ್ರತಿಯೊಂದು ಸತಿ ಅದನ್ನು ಪ್ಲೇಸ್ ಮಾಡ್ತಾ ಹೋಗೋದು ಏನು ನೆಸಸರಿ ಇಲ್ಲ. ಇವಾಗ ನೋಡೋಣ. ಇದೇನೈತೆ 496 ಡೈರೆಕ್ಟ್ ಬರ್ದ್ವಿ, ಡಿವೈಡೆಡ್ ಬೈ 992 ಅಂತ ಡೈರೆಕ್ಟ್ ಬರ್ದ್ವಿ, ಇಂಟು 19.8. ಇವಾಗ ಡೆಸಿಮಲ್ ಯಾವ ರೀತಿ ಇಡಬೇಕಂತಂದರೆ ಇಲ್ಲಿ ಮೇಲ್ಗಡೆ ಇರೋದ್ರಲ್ಲಿ ಒಂದು ಪ್ಲೇಸಲ್ಲಿ ಡೆಸಿಮಲ್ ಇದೆ, ಕೆಳಗಡೆ ಇರೋದ್ರಲ್ಲಿ 2 ಪ್ಲೇಸಲ್ಲಿ ಬಿಟ್ಟು ಡೆಸಿಮಲ್ ಇದೆ. ಮೇಲ್ಗಡೆ ಇರೋದ್ರಲ್ಲಿ 1 ಪ್ಲೇಸ್, 1 + 1 2, 2 ಪ್ಲೇಸ್ ಮೇಲ್ಗಡೆ 2 ಪ್ಲೇಸ್ ಕೆಳಗಡೆ. ಅಂದರೆ ಡೆಸಿಮಲ್ ಇಡೋ ಅವಶ್ಯಕತೆನೇ ಇಲ್ಲ. ಡೆಸಿಮಲ್ ಡೈರೆಕ್ಟ್ ಕ್ಯಾನ್ಸಲ್ ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. ಇದೇನಂದರೆ ಇನ್ನೊಂದು ಸತಿ ಹೇಳ್ತೀನಿ ನೋಡ್ರಿ. ಇವಾಗ ಡೆಸಿಮಲ್ ಎಲ್ಲೆಲ್ಲ ಐತೆ, ಇಲ್ಲಿ ಒಂದು ಡೆಸಿಮಲ್ ಅದ, ಇಲ್ಲಿ ಒಂದು ಡೆಸಿಮಲ್ ಅದ, ಕೆಳಗಡೆ 2 ಡೆಸಿಮಲ್ ಅದ. ಡೆಸಿಮಲ್ ಅರ್ಥ ಏನಿದು, ಇದು ಯಾವ ರೀತಿ ಬರಿತೀವಿ ನಾವು 496 ಡಿವೈಡೆಡ್ ಬೈ 10 ಅಂತ ಅರ್ಥ ಆಯ್ತಿರ್ತದೆ. 49.6 ಅಂತಂದರೆ 496 ಡಿವೈಡೆಡ್ ಬೈ 10. ಇದೇ ರೀತಿ ಇದ್ಯಾವುದಿದು 19.8 ಅಂತಂದರೆ 19.8 ಡಿವೈಡೆಡ್ ಬೈ 10 ಅಂತ ಅರ್ಥ. 198 ಡಿವೈಡೆಡ್ ಬೈ 10 ಅಂತ ಅರ್ಥ. 198 ಡಿವೈಡೆಡ್ ಬೈ 10 ಅಂತ ಅರ್ಥ. ಇದೇ ರೀತಿ ಇದೇನಾದರೆ 992
ಇದೇನಾಗತ್ತೆ ಡಿವೈಡೆಡ್ ಬೈ 992 ಆಯ್ತು. ಕೆಳಗಡೆ ಇರೋ 992 ಇತ್ತು ಅಂದ್ರೆ ಮೇಲ್ಗಡೆ ಹೋಗುತ್ತೈತೆ ಅದು 10 ಅಂದ್ರೆ ಮೇಲ್ಗಡೆ ಹೋಗಿ 100 ಆಗುತ್ತೆ. ಈ 2 0 1 0 1 0 ಕ್ಯಾನ್ಸಲ್ ಆಗಿ 96 ಇದೇ ಸೇಮ್ ಆನ್ಸರ್ ಬರುತ್ತೆ. ಇಲ್ಲಿ ನಾವು ಪಾಯಿಂಟ್ ಎಲ್ಲ ತೆಗೆದ್ವಿ ಅಂತಂದರೆ 496 ಇಂಟು 198 ಡಿವೈಡೆಡ್ ಬೈ 992 ಅಂತೇಳಿ ಬರುತ್ತೆ. ಅದಕ್ಕೋಸ್ಕರ ಡೆಸಿಮಲ್ ಬರೆಯೋ ಅವಶ್ಯಕತೆನೇ ಇಲ್ಲ. ಡೆಸಿಮಲ್ ಬರೆಯೋಕೆ ಹೋಗ್ಬಿಟ್ರಿ ಕೆಲವೊಂದು ಸತಿ ಲಾಸ್ಟಿಗೆ ಕೊನೆಗೆ ಕ್ಯಾಲ್ಕುಲೇಷನ್ ಮಾಡಿ ಡೆಸಿಮಲ್ ಇಟ್ಬಿಡೋದು. ಈಗ ಇಲ್ಲಿ ಡೆಸಿಮಲ್ ಇಲ್ಲ ಅಂತ ಅಂದ್ಕೊಳ್ರಿ, ಡೆಸಿಮಲ್ ಇಲ್ಲ ಅಂತ ಅಂದ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋಣ. 2 8 2 9 18 1 ಉಳಿತು 2 9 18 99 ಬಂತು. ಇದರಲ್ಲಿ 2 ಐತೆ 2 4 8 1 ಉಳಿತು 2 9 18 1 ಉಳಿತು 2 6 12 96 ಇದು 496 ಕ್ಯಾನ್ಸಲ್ ಆಗಿ ಡೈರೆಕ್ಟ್ ಆನ್ಸರ್ ಇದ್ರದ್ದು ಏನು ಬಂತು 99. ಇದು ಹೋಲ್ ಆನ್ಸರ್ 99 ಬಂತು. ಈಸ್ ಈಕ್ವಲ್ಸ್ ಟು 0.2. 0.2 ಅಂತಂದ್ರೆ ಏನು ಬರಿತೀವಿ ನಾವು 1/5 ಬರಿತೀವಿ. ಎಷ್ಟು ಬರಿತೀವಿ 1/5. 1/10 ಅಂದ್ರೆ 0.1. 1/5 ಅಂತಂದ್ರೆ 2/10 ಅರ್ಥವ 1/5. 2/10 ಅಂತಂದ್ರೆ 1/5. 2/10 ಅನ್ನು 1/5 ಬರಿತೀವಿ. 1/5 ವ್ಯಾಲ್ಯೂನೇ 0.5. ಇದು 0.2. 0.2 ಅನ್ನ ಬರೋದು ನೋಡ್ರಿ. ಈಗ 2 ಅದ 2 ಬರೆದ್ವಿ ಡಿವೈಡೆಡ್ ಬೈ 1 ಡೆಸಿಮಲ್ ಇರೋದ್ರಿಂದ 10 ಬರೆದ್ವಿ ಇಂಟು ಎಕ್ಸ್. ಈ 10 ಹೋಗಿ ಈ ಕಡೆ ಮಲ್ಟಿಪ್ಲೈ ಆಗುತ್ತೆ 990. ಇದು 999 ಇಂಟು 10/2 ಆಗುತ್ತೆ. 2 1 2 5 99 5 ಸತಿ ಮಲ್ಟಿಪ್ಲೈ ಮಾಡಿದಾಗ 500 ಅನ್ಕೊಡ್ರೆ 500ರಲ್ಲಿ -5. 500ರಲ್ಲಿ -5 ಬರೆದು ಮಾಡಿದಾಗ 495. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಸಾಲ್ವ್ ಮಾಡಿದ್ರಂತ ಅನ್ಕೋತೀನಿ. 196% ಅನ್ಕೋಬಿಟ್ಬಿಡಿ. ಇಂಟು ಹಾಫ್ ಅದ ಇಂಟು ಮಾಡಿದ್ವಿ 49.8 ಅದ 8 ಬಿಟ್ವಿ ಡಿವೈಡೆಡ್ ಬೈ 588. 1 ಪಾಯಿಂಟ್ ಬಿಟ್ಟು ಇದು ಐತೆ, ಇಲ್ಲಿನೂ 1 ಪಾಯಿಂಟ್ ಐತಿ, ಇಲ್ಲಿ 1 ಪಾಯಿಂಟ್ ಇಲ್ಲಿ 1 ಪಾಯಿಂಟ್, ಬಡ್ಡೆ ಕೆಳಗಡೆ ಡಿವಿಷನಲ್ಲಿ 2 ಪಾಯಿಂಟ್, 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ ಪಾಯಿಂಟ್ ಅದು ನೆಸಸರಿನೇ ಹೋಯಿತು. ಪರ್ಸೆಂಟೇಜ್ ಅಂದರೆ ಇಂಟು 100 ಅಂದರೆ ಡಿವೈಡೆಡ್ ಬೈ ಅಲ್ಲಿ ಇಂಟು 100 ಅಂತ ಬರ್ದ್ವಿ. ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ x ಪ್ಲಸ್ 2/5 ಅಂತ ಬರೆದ್ವಿ. ಇವಾಗ ಡಿವಿಷನ್ ಮಾಡಿ ನೋಡ್ರಿ. ಇದು 4 ಹೋಗುತ್ತಲ್ಲ. 4 4 16, 3 ಉಳಿತು 4 9 36. ಇದು ಕೂಡ 4 1 4 4 16, 2 ಉಳಿತು 4 7 28. ಇದರಲ್ಲಿ 7 ಐತಿ, ಇದರಲ್ಲಿ 7 ಐತಿ. 7 7 49, 7 2 14, 7 1 7, 7 1 7, 7 3 21, 3ಗೆ ಬಂತು. ಇದು 3ರಿಂದ ಹೋಗುತ್ತಾ? ಓಕೆ ಹೋಗುತ್ತೆ. 3 1 3 1 3, 1 ಉಳಿತು 3 6 18, 1 ಉಳಿತು 3 6 18. 166/100 ಬರುತ್ತೆ. ಇದು 166/100. 166 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ಸ್ ಟು x ಪ್ಲಸ್ 2/5. ಇದು ಈ ಕಡೆ ಹೋಗಿ x ಈಸ್ ಈಕ್ವಲ್ಸ್ ಟು 166 ಅನ್ನು ಡಿವಿಷನ್ ಮಾಡಿದಾಗ 2 8 16, 2 3 6, 2 50. ಓಕೆ 83/50 ಬಂತು. ಇದು ಆ ಕಡೆ ಹೋಗಿ -2/5 ಮೇಲೆ ಇಂಟು 10 ಮಾಡಿದ್ವಿ, ಕೆಳಗಡೆ ಇಂಟು 10 ಮಾಡಿದ್ವಿ. ಇದೇನಾಗುತ್ತೆ x ಈಸ್ ಈಕ್ವಲ್ಸ್ ಟು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಮೇಲೆ ಇರೋದು ಮೈನಸ್ ಆಗುತ್ತೆ. 63/50. ಆಪ್ಷನ್ ನಂಬರ್ ಯಾವುದೂ ಇಲ್ಲ, ಆನ್ಸರ್ ರಾಂಗ್. ಆಪ್ಷನ್ ಕರೆಕ್ಟ್ ರಾಂಗ್ ಇದೆ, ಒಂದು ಆಪ್ಷನ್ ಇರಬೇಕಾಗಿತ್ತು. 63/50 ಇದರ ಆನ್ಸರ್ ಆಗುತ್ತೆ. 63/50. ಓಕೆ ನೆಕ್ಸ್ಟ್ ಕ್ವಶನ್. ಡೆಸಿಮಲ್ ಬೇಸ್ಡ್ ಮಲ್ಟಿಪ್ಲಿಕೇಶನ್ ಮತ್ತು ಅಡಿಷನ್ ಎರಡು ಮಿಕ್ಸ್ ಆಯ್ತು ಇದರಲ್ಲಿ. ಸಬ್ಸ್ಟ್ರಾಕ್ಷನ್ ಮೂರು.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. 18.75 ಐತಿ. 18.75 ಅಂತ ಹಂಗೆ ಬರ್ಕೊಂಡ್ವಿ. ಡಿವೈಡೆಡ್ ಬೈ ಇದೇನಾಗುತ್ತೆ 0.25 ವ್ಯಾಲ್ಯೂ ಏನೈತೆ 1/4. 0.25 ಅಂದರೆ 8 ಆಣೆ. 1 ರೂಪಾಯಿದ 4 ಭಾಗ, 1 ರೂಪಾಯಿದಲ್ಲಿ 4 ಭಾಗ ಮಾಡಿದೆ ಅಂದರೆ 8 ಆಣೆ ಬರುತ್ತೆ. 1/4 ಅಂತ ಅರ್ಥ 0.25 ಅದು. ಇವಾಗ ಇದು ನಾನು ಆವಾಗಲೇ ಹೇಳಿದ್ದೆ 25% ಅಂತಂದ್ರೆ 1/4, 25% ಅಂದರೆ ಡಿವೈಡೆಡ್ ಬೈ 100, ಡಿವೈಡ್ 25 ಅಂದರೆ 25 4ಲೆ 1/4 ಅಂತಂದರೆ ಇದು 25. ಈ ರೀತಿ ಮಾಡೋದ್ರ ಬದಲು 25 ಡಿವೈಡೆಡ್ ಬೈ 100, 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಮೇಲ್ಗಡೆ. 2 ಡಿವೈಡೆಡ್ ಬೈ 100 ಇರೋದ್ರಿಂದ 25, 1 ಪ್ಲೇಸ್ 2 ಪ್ಲೇಸ್ ಬಿಟ್ಟು ಇಲ್ಲಿ ಪಾಯಿಂಟ್ ಬಂತು. 0.25 = 1/4. ಎರಡು ಒಂದೇ. ಇದ್ರದ್ದು ವ್ಯಾಲ್ಯೂ 1/4. 1/4 ಕೆಳಗಡೆ 1/4 ಯಾಕಂದರೆ ಡಿವೈಡೆಡ್ ಬೈ ಇರೋದು. ಡಿವೈಡೆಡ್ ಬೈ 1/4 ಅಂದರೆ 4 ಇಂಟು ಮೇಲೂ ಇಂಟು 4 ಆಗುತ್ತೆ. ಮೇಲೋಗಿ ಇಂಟು 4 ಆಗುತ್ತೆ. ಡಿವಿಷನ್ ಇರೋದು ಉಲ್ಟಾ ಆಗುತ್ತೆ. 1/4 ಇರೋದು 4/1 ಆಗುತ್ತೆ. ಇಂಟು ಮತ್ತು 1.2. ಇವಾಗ ಇದ್ರದ್ದು 4 ಐತಲ್ಲ, ಈ 4 ಇದಕ್ಕೆ ಮಲ್ಟಿಪ್ಲೈ ಮಾಡೋಣ. ಇದರೊಳಗಿರೋ 4ಅನ್ನು ಇದರಲ್ಲಿ 18 36 ಮತ್ತು ಇದು 0.75 ಅಂದರೆ 1.5 ಆಗುತ್ತೆ. 1.5 36 37.5 ಆಯ್ತು. ಇದು ಅರ್ಥ ಆಯ್ತು ಅನ್ಕೋತೀನಿ. 18 36, ಇದು 1.5 37.5 ಇಂಟು 2 ಬಂತು, ಇಂಟು 1.2. ಮತ್ತು ಈ 2 ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 37 74, 37 74, ಇದು 0.5 ಇರೋದು ಡಬಲ್ ಆಗಿ 75 ಆಗುತ್ತೆ. 75 ಇಂಟು 1.2 ಬಂತು ಇರೋದು ವ್ಯಾಲ್ಯೂ. ಈಗ ಇದರೊಳಗಡೆ ಇದರೊಳಗಡೆ ಒಂದು 2 ಐತೆ. ಈ 2 ಇದಕ್ಕೆ ಹೋಯ್ತಂದ್ರೆ 150 ಇಂಟು 0.6 ಆಗುತ್ತೆ. ಈ ಪಾಯಿಂಟ್ ಕ್ಯಾನ್ಸಲ್ ಆಗೋಕ್ಕೆ 15 ಇಂಟು 6, 15 90. ಈ ಪೂರ್ತಿದು ವ್ಯಾಲ್ಯೂ ಬಂದು 90 ಬಂತು. ಇವಾಗ ಇದ್ರದ್ದು ವ್ಯಾಲ್ಯೂ ನೋಡೋಣ. 90ಯಲ್ಲಿ -6.48 ಮಾಡಬೇಕು. ಆಮೇಲೆ ಪ್ಲಸ್ 3.36 ಮಾಡಬೇಕು. ಮೊದಲು 3 ಮಾಡೋಣ, ಪ್ಲಸ್ ಮಾಡೋಣ. ಪ್ಲಸ್ 3.36 ಮಾಡಿದಾಗ ಆಮೇಲೆ ನೆಕ್ಸ್ಟ್ -6.48 ಮಾಡೋಣ. ಮೊದಲು ಪ್ಲಸ್ ಮಾಡಿದಾಗ 93.36 ಆಯಿತು. -6.48. 93ರಲ್ಲಿ 6 ಹೋದಾಗ ಎಷ್ಟು ಬರ್ತೈತೆ? 93ರಲ್ಲಿ 6 ಹೋದಾಗ 87 ಬರಬೇಕು. 87, 86, 88 ಮೂರು ಸಮೀಪದಿರೋದ್ರಿಂದ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡಲೇಬೇಕು ನಾವು. 6ರಲ್ಲಿ 8 ಹೋದರೆ 8 ಬಂತು, 1 ಹೋಯಿತು. 2ರಲ್ಲಿ 4 ಹೋದರೆ 8 ಬಂತು. ಲಾಸ್ಟಿಗೆ 2 ಸರಿ 8 ಇರೋದು ಒಂದೇ ಆಪ್ಷನ್ ಐತೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಮಾಡಿರಿ ಆನ್ಸರ್. ಆ ಕ್ವಶನ್ ನಂಬರ್ 14th ಕ್ವಶನ್ಗೆ ಆನ್ಸರ್ ನೀವು ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಎಸ್ 14th. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಓಕೆ, 6.25 ಡೈರೆಕ್ಟ್ 625 ಬರುತ್ತೆ. ಇಂಟು 32 ಬರುತ್ತೆ. ಇಂಟು 8, 8 4ಲೆ 32, 625 ಐತೆ. 8 4ಲೆ 32, ಟೋಟಲ್ 625 ಇಂಟು 4 ಬತ್ತು. ಇಲ್ಲಿ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಅದ, ಇದು 1 ಪ್ಲೇಸ್ ಕೂಡಿಸಿ 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಆಯಿತು. ಡಿವೈಡೆಡ್ ಬೈ 1 ಪ್ಲೇಸ್ ಇರೋದ್ರಿಂದ 3 - 1 ಆಗುತ್ತೆ. ಮೇಲ್ಗಡೆ ಹೋಗಿ ನಾನೇನು ಹೇಳಿದ್ದೆ, a² ಡಿವೈಡೆಡ್ ಬೈ a ಟು ದಿ ಪವರ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಅಂತಂದರೆ a ಟು ದಿ ಪವರ್ ಆಫ್ m - n ಆಗುತ್ತೆ. ಅದೇ ರೀತಿ ನಾನು ಇಲ್ಲಿ ಹೇಳ್ತಿರೋದು ಏನಾಯ್ತದು, ಇಲ್ಲಿ ಇಂಟು 10² ಇಲ್ಲಿ 10 ಟು ದಿ ಪವರ್ ಆಫ್ -2 ಅದ, 10 ಟು ದಿ ಪವರ್ ಆಫ್ -1 ಅದು. ಇದು ಇಂಟು 6.25 ಬದಲಿ 625 ಬರ್ದೇವೆ ಅಂದರೆ ಇಂಟು 10⁻²² ಬರೀಬೇಕು. ಈ 3.2 ಬದಲಿ 32 ಬರ್ದೇವೆ ಅಂದರೆ ಇಂಟು 10⁻1 ಬರೀಬೇಕು. 10⁻² ಇಂಟು 10⁻1 ಡಿವೈಡೆಡ್ ಬೈ 10⁻1 -1 ಕ್ಯಾನ್ಸಲ್ ಆಗಿ 10⁻² ಅಂದರೆ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡಬೇಕು. 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ವಿ. ಇದನ್ನು 6 ಡಬಲ್ ಮಾಡೋಣ. 6 12, 12.5 ಇಂಟು 2 ಬಂತು. ಇನ್ನೂ ಡಬಲ್ ಮಾಡಿದಾಗ 25. ಇದ್ರದ್ದು ಹೋಲ್ ವ್ಯಾಲ್ಯೂ 25 ಬಂತು. -5.6 ಮಾಡ್ತೀವಿ, 5.6 ಮಾಡ್ತೀವಿ, ಪ್ಲಸ್ 1.44 ಮಾಡ್ತೀವಿ.
5.6 ಮಾಡೋಣ. ಮೊದಲು 5 ಹೋಯಿತು, 19.6 ಹೋದಾಗ 4 ಉಳಿತು, ಪ್ಲಸ್ 1.44 ಮೈನಸ್ 1 ಈಸ್ ಈಕ್ವಲ್ಸ್ ಟು ಎಕ್ಸ್. ಈ 1 ಈ ಕಡೆ ಹೋಗಿ -1 ಆಯಿತು. 1 ಹೋದ ಬೆಳಗ್ಗೆ ಡೈರೆಕ್ಟ್ ಇದರೊಳಗೆ 0.44 ಮೈನಸ್ ಮಾಡಬೇಕು. ಇಲ್ಲಿ 1 ಐತಲ್ಲ, ಈ 1 ಹೋಗಿ ಇದು 1 ಕ್ಯಾನ್ಸಲ್ ಆಗಿ ಈ ಕಡೆ ಜಸ್ಟ್ 0 ಉಳಿತು. 0.44 ಇದರಲ್ಲಿ ಆ್ಯಡ್ ಮಾಡ್ತೀವಿ. 0.44 ಆ್ಯಡ್ ಮಾಡಿದಾಗ ಇಲ್ಲಿ 4 ಆ್ಯಡ್ ಆಗುತ್ತೆ, ಇದು 84 ಆಗುತ್ತೆ. 19.84. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪ್ರತಿಯೊಂದು ಸ್ಟೆಪ್ ವೈಸ್ ಬರಿತಾ ಹೋಗೋದನ್ನು ಮಾಡಬೇಡ್ರಿ, ಸ್ಟೆಪ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು. ಒಂದೇ ಸ್ಟೆಪ್, ಎರಡನೇ ಸ್ಟೆಪ್ ಈ ರೀತಿ ಬರುತ್ತಾ ಹೋದರೆ ಟೈಮ್ ಜಾಸ್ತಿ ಹೋಗುತ್ತೆ. ಎಲ್ಲೆಲ್ಲಿ ಒಂದೊಂದು ಸ್ಟೆಪ್ ಸ್ಕಿಪ್ ಆಗುತ್ತವಲ್ಲ ಅದನ್ನು ಸ್ಕಿಪ್ ಮಾಡ್ತಾ ಹೋದರೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮದು ವಿಡಿಯೋ ಪಾಸ್ ಮಾಡಿ ಕೂಡ ನೀವು ಸಾಲ್ವ್ ಮಾಡ್ಬೋದು, ಸ್ಪೀಡ್ ಆಗ್ತಿದ್ರೆ ನಿಮಗೆ ನಾನು ಸಾಲ್ವ್ ಮಾಡೋದು. 14.4 ಐತೆ ಡಿವೈಡೆಡ್ ಬೈ 0.6 ಅದು. 1 ಪ್ಲೇಸ್ ಬಿಟ್ ಪಾಯಿಂಟ್, 1 ಪ್ಲೇಸ್ ಬಿಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ 440 ಇದು 144 ಡಿವೈಡೆಡ್ ಬೈ 6 ಅಂತ ಬರಿಬೋದು. ಇಂಟು 1.5 ಇಂಟು 1.25 1.25. 6 2 12, 6 4 24. 24ರಲ್ಲಿ ಒಂದು 4 ಐತಲ್ಲ, ಆ 4 ಇದಕ್ಕೆ ಕೊಟ್ಟಿವಿ ಅಂತಂದ್ರೆ, ಅಥವಾ 2 ಕೊಡ್ರಿ ಮೊದಲು. ಇದರಿಂದ 2 ಇದಕ್ಕೆ ಹೋಯ್ತು ಅಂದ್ರೆ 12 ಇಂಟು ಇದು 2 ಇದಕ್ಕೆ ಬರ್ತಂದ್ರೆ ಏನಾಗುತ್ತೆ 2.5 ಆಗುತ್ತೆ. ನೆಕ್ಸ್ಟ್ ಇದರಲ್ಲಿರೋ ಮತ್ತೆ 2 ಇದಕ್ಕೆ ಕೊಟ್ಟಿವಿ ಅಂತಂದರೆ 6 ಇಂಟು 5 ಬರುತ್ತೆ. 6 5 30. ಟೋಟಲ್ ವ್ಯಾಲ್ಯೂ 30 ಬಂತಿದ್ದದು. ನೆಕ್ಸ್ಟ್ ಏನೈತೆ -8.75 ಪ್ಲಸ್ 2.4 ಅದ. 2.4 ಸೇರಿಸಿದಾಗ 32.4 ಮೈನಸ್ 8.75 ಆಗುತ್ತೆ. ಲಾಸ್ಟಿಗೆ ಇದು 4 ಇದ್ದದ್ದು 0 ಬರ್ಕೊಂಡ್ವಿ. 0ದಲ್ಲಿ 5 ಹೋದರೆ 5 ಬಂತು, 1 ಕ್ಯಾರಿ. 4ರಲ್ಲಿ 3 ಹೋದರೆ 3 ಬಂತು. 3ರಲ್ಲಿ 7 ಹೋದರೆ 6 ಉಳಿತೈತಿ. 1 ಇದ್ರೊಳಗೆ ಹೋಯಿತು. 32ರಲ್ಲಿ 1 ಹೋದರೆ 1 ಬಂತು. 1.65 ಇರೋದು ಕೊನೆಗೆ, 1.65 ಇರೋದು. ಓಕೆ, 32ರಲ್ಲಿ 1 ಹೋದರೆ 1, 1ರಲ್ಲಿ ಮತ್ತೆ 8 ಹೋದರೆ 1ರಲ್ಲಿ 8 ಹೋದರೆ ಅಂದರೆ 11ರಲ್ಲಿ 8 ಹೋದರೆ 3 ಬರುತ್ತೆ. ಇದು 3.65 ಇರೋದು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದು ಕ್ಯಾಲ್ಕುಲೇಷನ್ ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ಗೆ, ಇನ್ನೊಂದು ಸರಿ ಮಾಡಿರಿ. ಇದು 75 ಬಂತು. ಇಲ್ಲಿ ಇದನ್ನೇನು ಬರ್ತೀವಿ 32.40 ಅಂತ ಬರಿತೀವಿ, ಮೈನಸ್ 8.75. ಪಾಯಿಂಟನ್ನು ದಲ್ಲಿಲೇ ತೊಗೋಬೇಡ್ರಿ ನೀವು, ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡು ಮೈನಸ್ ಮಾಡಿರಿ. ಯಾಕಂದರೆ ಇಲ್ಲಿ 2 ಪ್ಲೇಸ್ ಬಿಟ್ ಪಾಯಿಂಟ್ ಐತಿ, ಇಲ್ಲಿ 2 ಪ್ಲೇಸ್ ಬಿಟ್ ಪಾಯಿಂಟ್ ಐತಿ. ಅದಕ್ಕೋಸ್ಕರ ಪಾಯಿಂಟನ್ನು ನೆಗ್ಲೆಕ್ಟ್ ಮಾಡಿರಿ, ಕೊನೆಗೆ ಇಡ್ಲಿಕ್ಕೆ ಬರ್ತೈತಿ. ಇದು 0 ಅಂದರೆ ಇದರಲ್ಲಿ 10 ಅಂದ್ಕೊಂಡ್ವಿ, ಇದರಿಂದ 1 ತೊಗೊಂಡು 10 ಅಂದ್ಕೊಂಡ್ವಿ. 10ರಲ್ಲಿ 5 ಹೋದರೆ 5 ಬಂತು. ಇದ್ರಾಗ 1 ಮೈನಸ್ ಆಯಿತು, 3 ಉಳಿತು. 3ರಲ್ಲಿ 7 ಹೋದರೆ ಅಂದರೆ 13ರಲ್ಲಿ ಇದರಾಗಿಂದ 1 ತೊಗೊಂಡು ಇದನ್ನು 13 ಮಾಡ್ಕೊಂಡಿವಿ. 13ರಲ್ಲಿ 7 ಹೋದರೆ 6 ಉಳಿತು. ಇದರೊಳಗಿಂದ 1 ಮೈನಸ್ ಆಯಿತು, 31 ಉಳಿತು. 31ರಲ್ಲಿ 8 ಹೋದರೆ 23 ಉಳಿತು. 23.65 2 ಪ್ಲೇಸ್ ಬಿಟ್ ಪಾಯಿಂಟ್ 23.65. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಡಿಫರೆಂಟ್ ಐತೆ ಕ್ವಶನ್ನ, ಸಾಲ್ವ್ ಮಾಡಿರಿ. ಇವ್ಯಾವ ಅಪ್ರಾಕ್ಸಿಮೇಷನ್ದಲ್ಲ. ಪಾಯಿಂಟ್ ಬಂದ ತಕ್ಷಣ ನೀವು ನೆಕ್ಸ್ಟ್ ಡೈರೆಕ್ಟ್ ಅಪ್ರಾಕ್ಸಿಮೇಷನ್ ಅಪ್ಲೈ ಮಾಡೋದಿಲ್ಲ. ಅಪ್ರಾಕ್ಸಿಮೇಷನ್ ಕ್ವಶನ್ ಇದ್ದರೆ ಫೈಂಡ್ ದ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತೇಳಿ ಇಲ್ಲಿ ಮೇಲ್ಗಡೆನೆ ಕೊಟ್ಟಿರ್ತಾನೆ. ಅಪ್ರಾಕ್ಸ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತೇಳಿ ಮೇಲ್ಗಡೆನೆ ಕ್ವಶನಲ್ಲಿ ಕೊಟ್ಟಿರ್ತಾನೆ. ಇದು ಸಿಂಪ್ಲಿಫಿಕೇಶನ್ ಇತ್ತಾನೆ, ಡೈರೆಕ್ಟ್ ಸಿಂಪ್ಲಿಫೈಡ್ ಆನ್ಸರನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಡ್ತಾನೆ. ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದಾನೋ ಅಪ್ರಾಕ್ಸಿಮೇಷನ್ ಕೊಟ್ಟಿದ್ದಾನೆ ಅಂತೇಳಿ ಮೇಲಿನ ಕ್ವಶನ್ಸನ್ನು ಕರೆಕ್ಟಾಗಿ ಓದ್ಕೊಂಡು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಬೇಕು. ಒಂದೊಂದು ಕ್ವಶನಿಗೆ 40 ಸೆಕೆಂಡ್ ಕೊಡ್ತಾ ಇರೋದು ನನ್ನ ಟೈಮ್. ಓಕೆ, 16.8 ಅದ, 168 ಬರ್ದ್ವಿ. ಡಿವೈಡೆಡ್ ಬೈ 0.7 ಅದ, 7 ಬರ್ದ್ವಿ. ಯಾಕಂದರೆ ಇಲ್ಲಿ 1 ಪ್ಲೇಸ್ ಬಿಟ್ ಪಾಯಿಂಟ್ ಅದ, ಡಿವೈಡೆಡ್ ಬೈ 1 ಪ್ಲೇಸ್ ಬಿಟ್ ಪಾಯಿಂಟ್ ಅಂದರೆ 2 ಪಾಯಿಂಟ್ ಕ್ಯಾನ್ಸಲ್ ಆಯಿತು. ಇಂಟು 0.25 ಅಂದರೆ 1/4 ಅಂತ ಬರಿಬೋದು ಅಂತ ಹೇಳಿದ್ದೆ. 4 4ರಲ್ಲಿ 16, 4 2ರಲ್ಲಿ 8, 7 6ರಲ್ಲಿ 42. ಟೋಟಲ್ ವ್ಯಾಲ್ಯೂ 6 ಬಂತು. ಪ್ಲಸ್ 9.6
ಮೈನಸ್ 3.5 ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಇದೇನಂತ ಬರಿಬೋದು 0.04 4/100 ಅಂಡರ್ ರೂಟ್ ಆಫ್ 4/100. 4 ಹೊರಗಡೆ ಬಂತಂದ್ರೆ 2 ಆಗುತ್ತೆ, 10 100 ಹೊರಗಡೆ ಬಂತಂದ್ರೆ 10 ಆಗುತ್ತೆ. 2/10 2/10 ವ್ಯಾಲ್ಯೂ ಏನಾಗುತ್ತೆ 0.2. ನೆಕ್ಸ್ಟ್ ಇದರಲ್ಲಿ 6 ಪ್ಲಸ್ ಮಾಡಿದಾಗ 15.6 ಮೈನಸ್ 3.5 ಮೈನಸ್ 0.2 ಆಗುತ್ತೆ. ಇದು ಈಸ್ ಈಕ್ವಲ್ಸ್ ಟು ಎಕ್ಸ್. -3 ಹೋಯ್ತು ಅಂತಂದರೆ ಅದರಲ್ಲಿ 12.6 0.5 ಹೋದರೆ 1 ಬರುತ್ತೆ. 12.1 ಮೈನಸ್ 0.2 ಈಸ್ ಈಕ್ವಲ್ಸ್ ಟು ಎಕ್ಸ್. 0.2 ಹೋದರೆ ಇದೇನಾಗುತ್ತೆ 11.9 ಬರುತ್ತೆ. 11.9 ಈಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ. 11.9 ಎಲ್ಲೈತೆ ಇಲ್ಲೈತೆ 11.90. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇವಾಗ ನೆಕ್ಸ್ಟ್ ಈಗ ಡೆಸಿಮಲ್ ಆದ ನಂತರ ಪರ್ಸೆಂಟೇಜ್ ವ್ಯಾಲ್ಯೂಸ್ ಮೇಲೆ ಈ ರೀತಿ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂಸ್ ಮೇಲೆ ಪ್ರತಿಯೊಂದು ಟಾಪಿಕ್ ಮೇಲೇನೂ ಕ್ವಶನ್ಸ್ಗಳಿದಾವೆ. ಇದನ್ನು ಸಾಲ್ವ್ ಮಾಡೋಣ ನಾವೇ. 5 ಮೇಲ್ಗಡೆ ಎಷ್ಟು 1 2 3 1 ಸೆಕೆಂಡ್. ಮೇಲ್ಗಡೆ 3 ಪ್ಲೇಸ್ಮೆಂಟ್ ಪಾಯಿಂಟ್ ಐತಿ, ಇಲ್ಲಿ 1 ಪ್ಲೇಸ್. ಟೋಟಲ್ 4 ಪ್ಲೇಸ್ಮೆಂಟ್ ಪಾಯಿಂಟ್ ಅದ. ಕೆಳಗಡೆ 1 ಪ್ಲೇಸ್. 4ರಲ್ಲಿ 1 ಹೋದರೆ 3 ಪ್ಲೇಸ್ಮೆಂಟ್ ಪಾಯಿಂಟ್ ಕೊಡಬೇಕು, ಮುಗೀತು. ಉಳ್ಕೋದೆಲ್ಲ ಡೈರೆಕ್ಟ್ ಹಂಗೈತೆ ಹಂಗೆ ಬರ್ಕೊಳ್ಳಿ. 5 6 2 5 ಡಿವೈಡೆಡ್ ಬೈ ಇದು ಇಂಟು 16 ಡಿವೈಡೆಡ್ ಬೈ 9. 3 ಪ್ಲೇಸ್ಮೆಂಟ್ ಪಾಯಿಂಟ್ ಕೊಡಬೇಕು. ಇವಾಗ ಇಲ್ಲಿ 4 ಐತಿ, ಇದು 1 ಐತಿ. 4 ಮೈನಸ್ 1 3, ಯಾಕಂದರೆ ಡಿವಿಷನಲ್ಲಿ ಇರೋದು ಇದು 1. 3 ಪ್ಲೇಸ್ಮೆಂಟ್ ಮೇಲ್ಗಡೆ ಪಾಯಿಂಟ್ ಕೊಡಬೇಕು. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡಿರಿ. 9 6 54 1 ಉಳೀತು. 9 1 9 3 ಉಳೀತು. 9ರಲ್ಲೇನೂ ಹೋಗಂಗಿಲ್ಲ. ಇದು 9 ಭಾಗ ಹೋಗಲ್ಲ. 9 ಭಾಗ ಹೋಗ್ಬೇಕಂತಂದ್ರೆ ಎಲ್ಲ ಆ್ಯಡ್ ಮಾಡಿದಾಗ 9ರಲ್ಲೇ ಹೋಗ್ಬೇಕು. 5 + 6 11 11 + 2 13 13 + 5 18. ಓಕೆ ಹೋಗತ್ತೆ 9. 9 6 54 2 ಉಳಿತು 22 ಆಯಿತು. 9 2 18 4 ಉಳಿತು. 9 5 45 625. 625 ಇಂಟು 16. ಟೋಟಲ್ 3 ಪ್ಲೇಸ್ಮೆಂಟ್ ಪಾಯಿಂಟ್ ಕೊಡಬೇಕು. 0.625 ಆಯ್ತು. ಇದು 3 ಪ್ಲೇಸ್ಮೆಂಟ್ ಪಾಯಿಂಟ್ ಕೊಟ್ವಿ. ಇದರಲ್ಲಿ ಒಂದು 2 ಐತೆ, ಇದು ಕೊಡೋಣ. 2 ಇದಕ್ಕೆ ಕೊಟ್ಟರೆ ಏನಾಗುತ್ತೆ, ಇದು 6 12 1.25 ಆಗುತ್ತೆ. 6 12 1.5 ಆಗುತ್ತಲ್ಲ. ಓಕೆ 1.25 ಆಗುತ್ತೆ ಕರೆಕ್ಟ್. 6 12 ಅಂದರೆ 1.25 ಆಗುತ್ತೆ. ಇಂಟು 8 ಆಯಿತು. ಮತ್ತು ಇದೊಂದು 2 ಇದಕ್ಕೆ ಕೊಟ್ಟರೆ 2.5 ಇಂಟು 4 ಆಯಿತು. 25 4 100 ಅಂದರೆ 10 ಬಂತು ಇದ್ರದ್ದು ವ್ಯಾಲ್ಯೂ. ಟೋಟಲ್ ವ್ಯಾಲ್ಯೂ 10 ಬಂತು. 10 + 2 12.7 ಬಂತು. 12.7ಅಲ್ಲಿ ಮೈನಸ್ 4.5 5 ಆಯ್ತು ಅಂದರೆ 2 ಬಂತು. ಪಾಯಿಂಟ್ ಈಚೆ ಕಡೆ 4 ಹೋಯ್ತು ಅಂದರೆ 8 8.2. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಡೆಸಿಮಲ್ಸ್ ಇಲ್ಲಲ್ಲ ಇವಾಗ. ಓಕೆ ಡೆಸಿಮಲ್ಸ್ ಕಂಪ್ಲೀಟ್ ಆಯಿತು. ಇವಾಗ ಫ್ರ್ಯಾಕ್ಷನ್ಸ್ ಬೇಸ್ಡ್ ಕ್ವಶನ್ಸ್ಗಳು ನೋಡೋಣ. ಇನ್ನು ನೆಕ್ಸ್ಟ್ ಪವರ್ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ಸ್ಗಳಿದ್ದಾವೆ. ಇನ್ನು ಹಲವಾರು ಟಾಪಿಕ್ಗಳ ಮೇಲಿನ ಕ್ವಶನ್ಸ್. ಸ್ಕ್ವೇರ್ ರೂಟ್ ಬೇಸ್ಡ್, ಸ್ಕ್ವೇರ್ ಕ್ಯೂಬ್ ರೂಟ್ ಬೇಸ್ಡ್ ಕ್ವಶನ್ಸ್ಗಳಿದ್ದಾವೆ. ಇವು ಈಸಿ ಅದಾವೆ ಕ್ವಶನ್ ಫ್ರ್ಯಾಕ್ಷನ್ಸ್ದು. ಇದ್ರ ಮೇಲೆ ಕೂಡ ಒಂದು 2 ಕ್ವಶನ್ ಹೋಮ್ವರ್ಕ್ ಕೊಡ್ತೇನೆ ನಾನು ನಿಮ್ಗೆ. ಓಕೆ ನಾನು ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ದೆ, ಫ್ರ್ಯಾಕ್ಷನ್ಸ್ ಮುಂದ್ಗಡೆ ಇದ್ದಂತಹ ನಾರ್ಮಲ್ ವ್ಯಾಲ್ಯೂ ಏನಿರ್ತಾವೆ, ಕಾಮನ್ ವ್ಯಾಲ್ಯೂ ಇರ್ತಾವಲ್ಲ, ಅವು ಮೊದಲು ಪ್ಲಸ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಬರಿಬೋದು ಅಂತ ಹೇಳಿದ್ದೆ ನಾನು. 8 8/2
8 1/5 ನಾವು 8 + 1/5 ಅಂತ ಬರಿಬೋದು. ಅದಕ್ಕೋಸ್ಕರ ನಾವು ಇದರದ್ದು ಎರಡರದ್ದು ಡಿವೈಡೆಡ್ ಬೈ 1 ಇರುತ್ತೆ, ಇವೆರಡರದ್ದು ಎಲ್ ಸಿ ಎಮ್ ತೊಗೋತೀವಿ. 5 8 ಇಲ್ಲಿ 40 + 1 41/5 ಅಂತ ಬರಿತೀವಿ ಎಲ್ ಸಿ ಎಮ್ ತೊಗೊಂಡು. ಇದನ್ನು ಡೈರೆಕ್ಟ್ ನಾವು ಎಲ್ ಸಿ ಎಮ್ ಬದಲು 8 ಇಲ್ಲಿ 40 40 + 1 41/5 ಈ ರೀತಿ ಬರಿತೀವಿ. ಅದನ್ನೇ ನಾವು 8 + 1/5 ಬರಿಬೋದು. ಇದನ್ನು 8 + 1/5 ಯಾವ ರೀತಿ ಬರಿಬೋದು, ಇದನ್ನು ಮೊದಲು ಬ್ರಕೆಟ್ ಒಳಗಿರೋದು ಕಂಪ್ಲೀಟ್ ಮಾಡಬೇಕು ಬಾರ್ಡ್ ಮಾಸ್ ಪ್ರಕಾರ. 8 + 1/5 + 2 + 7/5 ಇದು 7/15 ಈ ರೀತಿ ಬರ್ಕೋಬೋದು. 8 + 2 ಏನಾಗ್ತೈತಿ 10 + 1/5 7/5 ಇದ್ರನ್ನ ಡಿವೈಡೆಡ್ ಬೈ 15 7/15 ಐತೆ. ಎಲ್ ಸಿ ಎಮ್ ಏನು ಬಂತು 15 ಬಂತು. 15 ಬಂತಂದರೆ 1/5 ಮೇಲೆ 3/15 ಅಂತ ಬರ್ಕೋಬೋದು. ಇಂಟು 3 ಡಿವೈಡೆಡ್ ಬೈ 3 ಮಾಡ್ಕೊಂಡಿವಿ ಪ್ಲಸ್ 7/15 ಅಂತ ಆಯಿತು. ಇದನ್ನು 3 + 7 ಏನಾಗುತ್ತೆ 10 + 10/15 ಆಗುತ್ತೆ. 10/15 ಅಂದರೆ 5 2 5 3 10 + 3 2/3 ಆಯ್ತು. ಇದು 30 + 2 32/3 ಬಂತು. ಇದರ ಟೋಟಲ್ ಒಳಗಿರೋ ವ್ಯಾಲ್ಯೂ 32/3. ಇದನ್ನು ನಾನು ಡೈರೆಕ್ಟ್ ಯಾವ ರೀತಿ ಮಾಡ್ತೀನಿ, 8ರಲ್ಲಿ 2 ಸೇರಿಸಿದಾಗ 10 ಬಂತು. ಆಮೇಲೆ ಇದು ಎಲ್ ಸಿ ಎಮ್ 5 ಅದ, ಇಲ್ಲಿ 15 ಅದ, ಎಲ್ ಸಿ ಎಮ್ 3 ಆಗುತ್ತೆ. ಎಲ್ ಸಿ ಎಮ್ 15 ಆಗುತ್ತೆ ಅಂದರೆ ಇಂಟು 3 ಮಾಡ್ಬೇಕು. ಇದಕ್ಕೆ ಮೇಲೆ 3 + 7/15 ಈ ರೀತಿ ಬರ್ಕೊಂಡ್ಬಿಡ್ತೀವಿ. ಇದ್ರ ಹೋಲ್ದು ಇಂಟು ಏನೈತೆ 5/8 ಐತೆ. 15 3 7 10 ಆಯಿತು. 10 ಅಂತಂದರೆ 5 2 5 3 3 ಬಂತು. ಇದ್ರದ್ದು 5 2 5 3 ಇಂಟು 10 ಇದು ಪ್ಲಸ್ 10. ಇದ್ರದ್ದು ಇದು ಆ್ಯಡ್ ಮಾಡೋಣ ಇವಾಗ. ಇದ್ರದ್ದು ಎಲ್ ಸಿ ಎಮ್ ಏನಾಗುತ್ತೆ 1 ಅದಂದ್ರೆ 3 ಆಗುತ್ತೆ. 10 3 30. ಇದ್ರ ಡಿವೈಡೆಡ್ ಬೈ 3 ಆಗ್ಬೇಕಂತಂದ್ರೆ ಇಂಟು 3 ಆಗಬೇಕು. 30 + 2 32 32/3 ಇಂಟು 5/8 8 4 32 4 5 20/3 ಬಂತು ಇದ್ರ ಆನ್ಸರ್. ಟೋಟಲ್ ವ್ಯಾಲ್ಯೂ 20/3. ಇವಾಗ ಈ ಕಡೆ ಬರೋಣ. ಈ ಕಡೆ ಇದ್ರದ್ದು ಇಲ್ಲಿ ಡಿವಿಷನ್ ಇದ್ದಾಗ ಡೈರೆಕ್ಟ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಬರೀ ಅಡಿಷನ್ ಸಬ್ಸ್ಟ್ರಾಕ್ಷನ್ ಇದ್ದಾಗ ಡೈರೆಕ್ಟ್ ಇವು ನಂಬರ್ಗಳನ್ನು ಆ್ಯಡ್ ಮಾಡ್ಬೋದು. ಡಿವಿಷನ್ ಇದ್ದಾಗ ಆ್ಯಡ್ ಮಾಡೋಕ್ಕೆ ಬರಲ್ಲ. ಡಿವಿಷನ್ ಇದ್ದಾಗ ಏನು ಮಾಡಬೇಕು, ಇದು ಯಾವ ರೀತಿ ಐತೆ ಅಂದರೆ 3 1/3 ಡಿವೈಡೆಡ್ ಬೈ 1/4 ಅಂತ ಐತೆ. ಇದಕ್ಕೆ ನಾವೇನು ಮಾಡ್ತೀವಿ, ನಾರ್ಮಲ್ ಇದು ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಇರೋದು, ಇದನ್ನು ನಾರ್ಮಲ್ ಫ್ರಾಕ್ಷನಿಗೆ ತೊಗೊಂಬರೋಣ. 3 3 9 9 + 1 10 10/3 ಆಯಿತು. ಡಿವೈಡೆಡ್ ಬೈ 4 4 4 1 4 + 1 5 5/4 ಬಂತು. ಡಿವೈಡ್ ಮಾಡಿದಾಗ ಉಲ್ಟಾ ಆಗುತ್ತೆ. 10/3 ಇರೋದು ಇಂಟು 4/5 ಆಗುತ್ತೆ. 4/5 5 1 5 2 4 2 8 8/3 ಆಯ್ತು. ಇದ್ರ ವ್ಯಾಲ್ಯೂ ಟೋಟಲ್ -8/3. 20ರಲ್ಲಿ 8 ಹೋಯ್ತಂದ್ರೆ 12/3 ಬಂತು. 3 4 12 ಟೋಟಲ್ ಆನ್ಸರ್ 4 ಬರುತ್ತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ 4 ಬಂತು ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಫ್ರಾಕ್ಷನ್ ಬೇಸ್ಡ್ ಹಲವಾರು ಕ್ವಶನ್ ಇದ್ದಾವೆ, ಸಾಲ್ವ್ ಮಾಡಿ. ಇಲ್ಲಿ ಪರ್ಸೆಂಟೇಜ್ ಕಾನ್ಸೆಪ್ಟ್ ಕೂಡ ಅಪ್ಲೈ ಆಗುತ್ತೆ. ನಾನು ಹೇಳಿದ್ದೆ ಕೂಡ ಅದು. ಓಕೆ, ಇಲ್ಲಿ ಪರ್ಸೆಂಟೇಜ್ ಅಂದರೆ ಇದು 7/8ಗೆ 7/8 ಬರೆದ್ವಿ. 0.625 ನಾವು 625 ಡಿವೈಡೆಡ್ ಬೈ 1000 ಅಂತ ಬರಿಬೋದು. ಯಾಕಂದರೆ ಮೇಲ್ಗಡೆ 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಐತೆ, ಕೆಳಗಡೆ 3 ಪ್ಲೇಸ್ ಬಿಟ್ಟು ಇದು ಇಟ್ವಿ. 100ರಲ್ಲಿ ಟೋಟಲ್ ಎಷ್ಟಿರ್ತವೆ 4 25 ಇರ್ತವೆ. ಹಾಗೆ 1000ದಲ್ಲಿ 40 25 ಇರ್ತವೆ. 1000ದಲ್ಲಿ 40 25 ಇರ್ತವೆ. ಅಂದರೆ ಇದ್ರದ್ದು 25ರಲ್ಲಿ ಕ್ಯಾನ್ಸಲ್ ಮಾಡಿದಾಗ 40 ಬಂತು. ಇದ್ರ 25ರಲ್ಲಿ ಕ್ಯಾನ್ಸಲ್ ಮಾಡಿದಾಗ 25 ಬಂತು. ಇದನ್ನು 25/40 ಅಂತ ಬರಿಬಹುದು. ಮತ್ತು 5ರಿಂದ 5 5 5 8 ಟೋಟಲ್ ಈ ಫ್ರಾಕ್ಷನ್ ಇದ್ರ ಫ್ರಾಕ್ಷನ್ ವ್ಯಾಲ್ಯೂ ಏನು ಬರ್ತೈತಿ 5/8 ಅಂತ ಬರ್ತೈತಿ. ಇದನ್ನೇ ನಾನು ಪರ್ಸೆಂಟೇಜಲ್ಲಿ ಹೇಳಿದ್ದೆ. ನಾನು ಏನಂತ ಹೇಳಿದ್ದೆ 62.5% = 5/8 ಅಂತ ಹೇಳಿದ್ದೆ. ಇದು ನೆನಪಿದ್ರೆ ಇದರ ವ್ಯಾಲ್ಯೂ ನೀವು ಆಟೋಮೆಟಿಕ್ 5/8 ಅಂತ ಬರೀತೀರ. ಇದು ನೆನಪಿದ್ದವ್ರಿಗೆ 62.5 = 5/8 ಅಂದರೆ ಇದೇನಾಗುತ್ತೆ 62.5 ಡಿವೈಡೆಡ್ ಬೈ 100 = 5/8 ಆಗುತ್ತೆ.
ಯಾಕಂದರೆ ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100. ಇವಾಗ ಒಂದು ಪ್ಲೇಸ್ ಬಿಟ್ಟು ಪಾಯಿಂಟ್ ಐತೆ, ಇಲ್ಲಿ ಆಲ್ರೆಡಿ ಇಲ್ಲಿ ಡಿವೈಡೆಡ್ ಬೈ 100 ಅಂದರೆ ಇನ್ನೂ 2 ಪ್ಲೇಸ್ ಬಿಟ್ಟು ಮುಂದ್ಗಡೆ ಪಾಯಿಂಟ್ ಇರಬೇಕು. ಅಂದರೆ 62.5 ಇರೋದು ಒಂದು ಪ್ಲೇಸ್ ಆಲ್ರೆಡಿ ಇರೋದು, ಇನ್ನೂ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಅಂದರೆ ಇಲ್ಲಿ ಬರುತ್ತೆ 0.625 = 5/8. ಅದನ್ನೇ ನಾವು ಇಲ್ಲಿ ಡೈರೆಕ್ಟ್ 5/8 ಅಂತ ಬರಿಬೋದು. ಇದಕ್ಕೆ ಪ್ಲಸ್ 5/8 × 4/5 ಮೈನಸ್ 3/16. 5 5 ಕ್ಯಾನ್ಸಲ್, 4 1 4 2 7/8 ಪ್ಲಸ್ 1/2 ಮೈನಸ್ 3/16. LCM ಏನಾಯ್ತು ಈಗ ಈ ಮೂರರದು LCM 16 LCM ಆಗುತ್ತೆ. ಯಾಕಂದರೆ 3 16 ಟೇಬಲಲ್ಲೇ ಬರ್ತಾವೆ, ಅದಕ್ಕೆ LCM 16 ಆಯಿತು. 8 ಎಷ್ಟಲೇ 16, 8 2 16, 2 ಎಷ್ಟಲೇ 16, 2 8 16, 16 × 16 1 16, 7 2 14 ಪ್ಲಸ್ 8 1 8 ಮೈನಸ್ 3 ಆಯ್ತು ಅಂದರೆ 11. 11ರಲ್ಲಿ 8 ಸೇರಿಸಿದಾಗ 19. 19/16 ಇದರ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಅದಕ್ಕೆ ಡೆಸಿಮಲ್ ಟು ಪರ್ಸೆಂಟೇಜ್ ಕನ್ವರ್ಷನ್, ಡೆಸಿಮಲ್ ಟು ಫ್ರಾಕ್ಷನ್ ಕನ್ವರ್ಷನ್, ಇವೆಲ್ಲ ಪರ್ಸೆಂಟೇಜಲ್ಲಿ ನೀವು ಎಲ್ಲೆಲ್ಲಿ ಪರ್ಸೆಂಟೇಜ್ ಕೊಟ್ಟಿನಲ್ಲ ಅದನ್ನು ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ಇನ್ನೊಂದು ಸರಿ ಬರೋದು ಡೆಸಿಮಲ್ ವ್ಯಾಲ್ಯೂನೇ. ಇಲ್ಲಿ ಕೂಡ ನೋಡ್ರಿ, ಇವಾಗ ಈ ಕ್ವಶನಲ್ಲಿ 1.2 ಅದು. 1.2 ಅಂದರೆ 12/10, 12/10 ಅಂದರೆ 6/5. ಡೈರೆಕ್ಟ್ ಇದ್ರದ್ದು ವ್ಯಾಲ್ಯೂ 6/5. ಡಿವೈಡೆಡ್ ಬೈ 3/5 ಇತ್ತಂದ್ರೆ ಅದು ಉಲ್ಟಾ ಆಗುತ್ತೆ. ಇಂಟು ಮಾಡಿದಾಗ 5 ಮೇಲೆ ಹೋಗಿ 3 ಕೆಳಗಡೆ ಬರುತ್ತೆ. ಪ್ಲಸ್ 7/10 ಮೈನಸ್ ಎಕ್ಸ್ ಇರೋದು ಆ ಕಡೆ ಹೋಗಿ ಪ್ಲಸ್ ಆಗುತ್ತೆ, ಈ ಕಡೆ ಬಂದು ಮೈನಸ್ 9/5 ಪ್ಲಸ್ 22/10 ಇರೋದು ಏನಾಗುತ್ತೆ 11/5. 11/5 = x ಆಯಿತು. 5 5 ಕ್ಯಾನ್ಸಲ್, 3 2 6 2 ಬಂತು ವ್ಯಾಲ್ಯೂ. ಪ್ಲಸ್ 7/10ಗೆ 7/10 ಇಟ್ವಿ. ಇವು 3ರದ LCM ತೆಗೀರಿ. ಈಗ 3 ಅಲ್ಲ 4 ಎಲ್ಲದ್ರದ್ದು LCM ಒಂದೇ ಸತಿ ತೆಗೆಯೋಣ. 7/10 ಮೈನಸ್ 9/5 ಆ್ಯಂಡ್ 11/5 ಐತೆ. ಒಂದು ಸೆಕೆಂಡ್, ಇವೆರಡರನ್ನ ಮೊದಲು ಮೈನಸ್ ಮಾಡೋಣ. ಮೈನಸ್ 9/5 ಇವೆರಡರದ್ದು LCM ಏನಾದ 5ನೇ ಐತಿ. 11ರಲ್ಲಿ 9 ಹೋದರೆ 2 2/5 ಬಂತಿದ್ದು. ಪ್ಲಸ್ 2/5 ಬಂತು = x. ಈ 3ರದ LCM ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. 3ರದ LCM ಏನು 3 10th ಟೇಬಲಲ್ಲೇ ಅದಾವೆ, 10th ಇದರಲ್ಲಿ ಅದಾವೆ. ಅದಕ್ಕೋಸ್ಕರ 3ರದ LCM 10 ಬಂತು. ಒಂದು ಎಷ್ಟಲೇ 10, ಒಂದು 10ಲೇ 10 ಅಂದರೆ ಇಲ್ಲಿ 20 ಬಂತು. ಪ್ಲಸ್ 10 1ಲೇ 10, ಇಲ್ಲಿ 10 ಬಂತು. ಪ್ಲಸ್ 5 2ಲೇ 10, ಸಾರಿ ಇಲ್ಲಿ 10 ಯಾಕೆ ಬರ್ತೈತಿ, ಇಲ್ಲಿ 7 ಬಂದು 10 ಎಷ್ಟಲೇ 10 1ಲೇ 10, ಇಲ್ಲಿ 5 2ಲೇ 10, 2 10ಲೇ 20, 7 1ಲೇ 7 ಪ್ಲಸ್ 2 2ಲೇ 4 = x. 27 ಪ್ಲಸ್ 4 31/10. ಆನ್ಸರ್ ಏನಾಗುತ್ತೆ 31/10. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಕೂಡ ಹೇಳಿದೆ ನಾನು 0.75. 75% ಅಂತಂದ್ರೆ 3/4. ಪರ್ಸೆಂಟೇಜ್ ಅಂದರೆ ಡಿವೈಡೆಡ್ ಬೈ 100. ಈ ಪರ್ಸೆಂಟೇಜ್ ಹೋಯಿತು. 2 ಪ್ಲೇಸ್ ಬಿಟ್ಟು 0.5 ಕೊಡಬೇಕು, ಪಾಯಿಂಟ್ ಕೊಡಬೇಕು. 2 ಪ್ಲೇಸ್ ಬಿಟ್ಟು ಪಾಯಿಂಟು = 3/4. ಇದ್ರದ್ದು ವ್ಯಾಲ್ಯೂ ಏನು ಬರ್ತೈತಿ 3/4 ಪ್ಲಸ್ 9/20 ಇಂಟು ಆಗುತ್ತೆ. ಇದು ಡಿವೈಡ್ ಇರೋದು ಇಂಟು ಇದು 0.5 ವ್ಯಾಲ್ಯೂ ಏನಾಗುತ್ತೆ 3/2. 3ರದ ಅರ್ಧ 1.5, 3ರದ ಅರ್ಧ 3/2 ಇರೋದು 2/3 ಆಗುತ್ತೆ. ಕೆಳಗಡೆ ಬಂದು 2/3 ಆಗುತ್ತೆ. ಮೈನಸ್ 7/10 = x ಪ್ಲಸ್ 3/10 ಮೈನಸ್ 7/10 ಆಗುತ್ತೆ. ಇದು ಕೂಡ -7/10 -7/10 ಎರಡು ಕ್ಯಾನ್ಸಲ್ ಆಯಿತು.
3 ಒಂದಲೇ 3 ಮೂರಲೇ ಬಂತು, 2 ಒಂದಲೇ 2 ಹತ್ತಲೇ 3/4 ಪ್ಲಸ್ ಇದೇನದ 3/10. ಇಲ್ಲಿ ಇದು ಕ್ಯಾನ್ಸಲ್ ಆಗೈತೆ, ಕ್ಯಾನ್ಸಲ್ ಆಯ್ತು ಅಂದ್ರೆ ಮುಗೀತದ್ರದ್ದು. ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 3/10. 3/10 ಕ್ಯಾನ್ಸಲ್ ಆಗಿ ಎಕ್ಸ್ ಈಸ್ ಈಕ್ವಲ್ಸ್ ಟು 3/4. ಆನ್ಸರ್ ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಓಕೆ 2.4 ಅನ್ನೋ ಫ್ರ್ಯಾಕ್ಷನಲ್ಲಿ ಹೆಂಗೆ ಬರಿತೀವಿ? 24/10. 24/10 ಅಂತಂದರೆ ಇದೇನಾಗುತ್ತೆ? 12/5. 6/5 ಅಂದರೆ 1/2. 1.2. 2.4 ಅಂದ್ರೆ ಅದರ ಡಬಲ್ 12/5. ಇದನ್ನು 12/5 ಬರ್ತೀವಿ ಇಂಟು 5/12. ಎಲ್ಲ ಕ್ಯಾನ್ಸಲ್ ಆಗಿ ಏನು ಬಂತು? 1 ಬಂತು. ಮೈನಸ್ 7/8 ಐತೆ ಪ್ಲಸ್ x²/40 ಈಸ್ ಈಕ್ವಲ್ಸ್ ಟು 3/4. ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಇವೆರಡು ಈ ಕಡೆ ಕಳಿಸಿದ್ವಿ, ಎರಡು ಈ ಕಡೆ, ಇದು 8 ಎಲ್ ಸಿ ಎಮ್ ತೊಗೊಂಡು ಇದ್ರದ್ದು ಇಲ್ಲ, ಮೊದಲು ಈ ಕಡೆನೇ ಕಳಿಸಿಬಿಡೋಣ. x²/40 ಈಸ್ ಈಕ್ವಲ್ಸ್ ಟು 3/4 ಪ್ಲಸ್ 7/8 ಮೈನಸ್ 1 ಆಗುತ್ತೆ ಇದು. ಇವಾಗ 3 ಎಲ್ ಸಿ ಎಮ್ 8 ಬರ್ತೈತೆ, 8 ಟೇಬಲಲ್ಲೇ ಇರೋದ್ರಿಂದ 3 ಎಲ್ ಸಿ ಎಮ್ 8 ಬರ್ದು. x²/40 ಈಸ್ ಈಕ್ವಲ್ಸ್ ಟು 3 ಎಲ್ ಸಿ ಎಮ್ 8 ಐತೆ, 4 2ಲೇ 8, 8 1ಲೇ 8, 1 4ಲೇ 8, ಇದು 1 8ಲೇ 8, 3 2ಲೇ 6 ಬಂತು, ಪ್ಲಸ್ 7 ಬಂತು, ಮೈನಸ್ 8 ಬಂತು. 8 ಹೋದರೆ 5/8 ಬಂತು ಟೋಟಲ್ ವ್ಯಾಲ್ಯೂ ಮೇಲಿಂದು. 5/8 ಇಂಟು 40 ಆಯಿತು ಈಸ್ ಈಕ್ವಲ್ಸ್ ಟು x². 8 5 40, 5 ಇಂಟು 5 25. x² ವ್ಯಾಲ್ಯೂ 25 ಅಂದರೆ ಎಕ್ಸ್ದು ವ್ಯಾಲ್ಯೂ 5. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಪ್ಲಸ್ ಆರ್ ಮೈನಸ್ 5 ಬರೋದು ಅದು ನಮ್ಮದು ಬೇರೆ ಕ್ಯಾಲ್ಕುಲೇಷನ್ಸ್ಗಳಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಸೇಮ್ ಮೊನ್ನೆ ಕ್ವಶನ್ ಮಾಡಿದ್ದೀವಿ ಅದೇ ರೀತಿ. ಫೈವ್ ಅದ 2 ಅದ 2 ಆ್ಯಡ್ ಮಾಡಿದ್ವಿ 7 ಬಂತು, ಪ್ಲಸ್ 3/5 ಅದ 7/10 ಅದ, ಎಲ್ ಸಿ ಎಮ್ 10 ಆಗುತ್ತೆ. ಅದಕ್ಕೋಸ್ಕರ 3/5 ಇರೋದು ಇಂಟು 2 ಡಿವೈಡ್ ಬೈ 2 ಮಾಡಿದ್ವಿ, 6/10 ಆಯಿತು. 6 + 7 13/10 ಬಂತು ಇದ್ರದ್ದು ವ್ಯಾಲ್ಯೂ. ಇಂಟು ಡಿವೈಡೆಡ್ ಬೈ ಅದ, ಅದನ್ನು ಇಂಟು ಮಾಡ್ತೀವಿ. ಇದೇನಾಯ್ತು? 1 + 1/2 ಅಂದರೆ 1.5. 1.5 ಅಂದರೆ ಡಿವೈಡೆಡ್ ಬೈ 3/2 ಇರೋದು 2/3 ಆಗುತ್ತೆ. ಮೈನಸ್ 3 4/3, 3 4/15 ಅದ. 15 45 ಪ್ಲಸ್ 4 49/15 ಆಗುತ್ತೆ. 49/15. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 414. 4 ಇದು 7 49/15 ಮೈನಸ್ 49/15 ಮೈನಸ್ 49/15 ಕ್ಯಾನ್ಸಲ್ ಆಯಿತು. ಮತ್ತು ಇಲ್ಲಿ ಕ್ಯಾನ್ಸಲ್ ಆದ ನಂತರ 1 ಇಡೋದಲ್ಲ, ಯಾಕಂದರೆ ಅಡಿಷನ್ ಸಬ್ಸ್ಟ್ರಾಕ್ಷನಲ್ಲಿ 1 ಉಳಿಯೋದಿಲ್ಲ, ಅದು ಡೈರೆಕ್ಟ್ ಹೋಗ್ಬಿಡ್ತೈತೆ. ಮಲ್ಟಿಪ್ಲಿಕೇಷನಲ್ಲಿ ಕ್ಯಾನ್ಸಲ್ ಆದಾಗ ಅಲ್ಲಿ 1 ಉಳಿತೈತೆ. ನೆಕ್ಸ್ಟ್ ಇದೇನಾಗುತ್ತೆ? 70 + 7 70 + 13 ಅಂತಂದರೆ 83.
5 + 2 7. ಓಕೆ, 70 + 13 ಅಂದರೆ 83. 83/10 ಇಂಟು 2/3 ಇಸ್ ಈಕ್ವಲ್ಸ್ ಟು ಎಕ್ಸ್. 2 1 2 5 5 3 15 80. ಕ್ವಶನಲ್ಲಿ ಇದು ಮೈನಸ್ ಇರಬೇಕಾಗಿತ್ತಿಲ್ಲ, ಸಾರಿ, ಇದು ಮೈನಸ್ ಐತೆ. ಮೈನಸ್ ಇದ್ದರೂ ಕ್ವಶನ್ಸ್ ಆನ್ಸರ್ ಕರೆಕ್ಟ್ ಬರಲ್ಲ. ಓಕೆ, ಸಾಲ್ವ್ ಮಾಡಿ ನೋಡೋಣ. ಆಪ್ಷನ್ ರಾಂಗ್ ಇದ್ದರೆ ಇದೇನೈತೆ 6 ಅಂದರೆ 13 ಆಯಿತು, 10 ಕರೆಕ್ಟ್ ಐತೆ, ಎಲ್ಲ ಕರೆಕ್ಟ್ ಐತೆ. ಇದು ಏನಾಗುತ್ತೆ, ಇದನ್ನು ಕರೆಕ್ಟ್ ಐತೆ. 2 1 2 5 83/15 ಆಗುತ್ತೆ. 83/15 ಅಂತಂದ್ರೆ 15 ಭಾಗ ಉಳಿತೀವಿ. 15 ಎಷ್ಟಲೇ 15 4 60, 15 5 75, 15 6 90, 15 5 75 ಹೋಯ್ತಾರೆ 8 ಉಳಿತು. 5 8/15 ಆಗಬೇಕು ಆನ್ಸರ್. 5 8/15 ಆನ್ಸರ್ ಇರ್ತದೆ. ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ನೀವು ಸಾಲ್ವ್ ಮಾಡಿ ಆನ್ಸರ್ ಕಮೆಂಟ್ ಮಾಡಿರಿ. ಎಷ್ಟನೇ ಕ್ವಶನ್ ಇದು? 26th ಕ್ವಶನ್. ನೆಕ್ಸ್ಟ್ ಕ್ವಶನ್. ಇದು ಸಿಮಿಲರ್ ಕ್ವಶನ್ ಐತೆ, ಆಗಲಿರೋ ಕ್ವಶನ್ದು ಸಿಮಿಲರ್ ಕ್ವಶನ್. ಬಟ್ ಇದರಲ್ಲಿ ಡಿಫರೆನ್ಸ್ ಏನೈತೆ ಅಂತಂದರೆ, ಓಕೆ ಸಾಲ್ವ್ ಮಾಡೋಣ, ಬಿಡಿಸಿದ್ರೆ ಅಂತ ಅನ್ಕೊತೀನಿ. ಇವಾಗ ಇದು ಎಡಿಷನ್ ಇದ್ರೊಳಗೆ ಐತಿ, ಇದನ್ನು ಎಡಿಷನಲ್ಲಿ ಐತಿ, ಇಲ್ಲಿನೂ ಮುಂದೆ ಕಂಟಿನ್ಯೂ ಎಡಿಷನ್ ಅದ, ಇಲ್ಲಿನೂ ಸಬ್ಸ್ಟ್ರಾಕ್ಷನ್ ಐತಿ. ಎಲ್ಲ ಎಡಿಷನ್ ಸಬ್ಸ್ಟ್ರಾಕ್ಷನಲ್ಲಿ ಇರೋದ್ರಿಂದ ಬ್ರಾಕೆಟ್ದ ಅವಶ್ಯಕತೆನಿಲ್ಲ. ಬ್ರಾಕೆಟ್ ನೆಗ್ಲೆಕ್ಟ್ ಮಾಡಿ ಡೈರೆಕ್ಟ್ ಆ್ಯಡ್ ಮಾಡಿರಿ. 5 + 2 7 + 1 8. 8ರಲ್ಲಿ 3 ಹೋದರೆ 5, ಆನ್ಸರ್ 5 ಅಂತಿದ್ರದ್ದು. ನೆಕ್ಸ್ಟ್ ಏನೈತೆ, ಪ್ಲಸ್ 3/4 ಪ್ಲಸ್ 5/6 ಪ್ಲಸ್ 1/3 ಮೈನಸ್ 7/12. ಇವೆಲ್ಲದ್ರದ್ದು ಎಲ್ ಸಿ ಎಮ್ ತೊಗೊಳ್ಳೋಣ. ಇವಾಗ ಎಲ್ಲದ್ರದ್ದು ಎಲ್ ಸಿ ಎಮ್ ಏನಾಗುತ್ತೆ, 5 ಪ್ಲಸ್ ಎಲ್ಲನೂ 12 ಟೇಬಲಲ್ಲೇ ಇರೋದು. 4 3 12, 6 2 12, 3 4 12, 12 ಟೇಬಲ್ ಇರೋದ್ರಿಂದ ಎಲ್ ಸಿ ಎಮ್ 12 ಬಂತು. 4 3 12, 6 2 12, 3 4 12, 12 1 12, 3 3 9 ಪ್ಲಸ್ 5 2 10 ಪ್ಲಸ್ 4 1 4 ಮೈನಸ್ 7. ಇದರಲ್ಲಿ 7 ಹೋಯ್ತು ಅಂದ್ರೆ 9ರಲ್ಲಿ 7 ಹೋಯ್ತು, 2 ಉಳಿತು, 16 ಆಯಿತು. 5 + 16/12 ಬಂತು. 4 4 16, 4 3 12, 5 + 4/3 ಆನ್ಸರ್ ಐತೆ. 4/3 ಇಲ್ಲ, ಇನ್ನೂ ಈ ಕಡೆ ಕಂಟಿನ್ಯೂ ಐತಲ್ಲ. 5 + 4/3 ಬಂತಿದ್ರದ್ದು. ಅಂದರೆ 5 + 4/3 ಅಂದರೆ 3 5 3 15, 15 + 4 19/3 ಬಂತು. ಟೋಟಲ್ ವ್ಯಾಲ್ಯೂ 19/3. 19/3. ಈ ಕಡೆದು ಏನಾಗುತ್ತೆ ನೋಡೋಣ ಇವಾಗ. 1 + 5/6 ಐತೆ. ಇದು 6 + 7 11 ಬಂತು. 11/6 ಬರುತ್ತೆ. 11/6 ಇದ್ರ ಟೋಟಲ್ ವ್ಯಾಲ್ಯೂ. 11/6 ಇರೋದು ಡಿವಿಷನಲ್ಲಿರೋದು, ಮಲ್ಟಿಪ್ಲಿಕೇಶನಲ್ಲಿರೋದಾಗ 6/11 ಆಗುತ್ತೆ. 6/11 ಆಗಿ 3 1 3 2 19 2 38, 38/11 ಬಂತು. 11 3 33, 11 3 33. ಎಷ್ಟು ಉಳಿತು? 5 ಉಳಿತು. 5/11 ಇದಾಗಬೇಕು. ಎಲ್ಲರ ಮಿಸ್ಟೇಕ್ ಆಗಿದೆ. ಇನ್ನೊಂದು ಸತಿ ನೋಡೋಣ. ಇಲ್ಲಿ 5 ಅದ, ಇಲ್ಲಿ 2 ಅದ, ಇಲ್ಲಿ 1 ಅದ, ಇಲ್ಲಿ 3 ಅದ. 5 + 2 7 + 1 8 - 3 ಅಂದರೆ 5 ಪ್ಲಸ್ 3/4 ಪ್ಲಸ್ 5/6 ಪ್ಲಸ್ 1/3 ಮೈನಸ್ 7/12. ಇದ್ರದ್ದು ಮೊದಲು ಇದೊಂದು ಸಾಲ್ವ್ ಮಾಡ್ಕೊಳ್ಳೋಣ. ಆಮೇಲೆ ಇದ್ರದ್ದು ವ್ಯಾಲ್ಯೂ ಏನೈತೆ, ಡಿವೈಡೆಡ್ ಬೈ 1 + 5/6 ಅದ. 6 1 6, 6 + 5 11 = 11/6 ಬರುತ್ತೆ. ಇದು ಟೋಟಲ್ ವ್ಯಾಲ್ಯೂ 11/6 ಅಂದರೆ ಇದು ಇಂಟು 6/11 ಆಗುತ್ತೆ. ನೆಕ್ಸ್ಟ್ ಇದ್ರದ್ದು ಎಲ್ಲದ್ರದ್ದು ಎಲ್ ಸಿ ಎಮ್ ಏನಾಗುತ್ತೆ, 12 ಆಗುತ್ತೆ. 12 5 60, 12 5 60 ಪ್ಲಸ್ 4 3 12 3 3 9 ಪ್ಲಸ್ 6 2 12 5 2 10 ಪ್ಲಸ್ 3 4 12 1 × 4 4 ಮೈನಸ್ 7 ಡಿವೈಡೆಡ್ ಬೈ 12. 9ರಲ್ಲಿ 7 ಹೋಯ್ತು ಅಂದ್ರೆ 2 ಬಂತು.
9ರಲ್ಲಿ 7 ಆಯ್ತು ಅಂದರೆ 2 ಪ್ಲಸ್ 10 12 ಪ್ಲಸ್ 4 16 16 ಪ್ಲಸ್ 70 ಎಷ್ಟಾಗುತ್ತೆ 60 76 ಆಗುತ್ತೆ 76/12 ಇದೇನಾಗುತ್ತೆ ವ್ಯಾಲ್ಯೂ 6 ಇದು 76 ಇರೋದು 2 3 6 1 ಉಳಿತು 2 8 16 ಅಥವಾ ಮತ್ತೆ ಡಿವೈಡ್ ಮಾಡಿದೆ ಅಂದರೆ 2 3 2 19 19/3 ಆಗುತ್ತೆ ಇಂಟು 11/6 ಇದೆ 6/11 ಇದೇನಾಗುತ್ತೆ 3 1 3 2 19 2 38 38/11 38/11 ಅಂದ್ರೆ 11 3 33 ಪ್ಲಸ್ 33 5 ಉಳಿತು 5/8 5/11 3 5/11 ಇದರ ಆನ್ಸರ್ 3 5/11 3 5/11 ಇರಬೇಕು ಇದ್ರ ಆನ್ಸರ್ ಆಪ್ಷನ್ ತೆಗೀರಿದು 3 5/11 ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಬೇಸ್ಡ್ ಕ್ವಶನ್ಸ್ ಸಾಲ್ವ್ ಮಾಡಿರಿ. ಇದು 640 ಇಲ್ಲೇ ಐತೆ, ಅದು 25% ಆಫ್ 640 ಐತೆ. ಓಕೆ, ನಾನು ಹೇಳಿದ್ದೆ ಸ್ಕ್ವೇರ್ ರೂಟ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಬೇಕಂತೇಳಿ. ಸ್ಕ್ವೇರ್ ರೂಟ್ ಒಳಗಡೆ 4 ಐತಿ. 4 ಇತ್ತಂದ್ರೆ ಇದೇನಾಗುತ್ತೆ 2 ದರ ಆಗಿರಬೇಕು ಅಥವಾ 8 ದರ ಆಗಿರಬೇಕು. ಇವು 2 ದರ ಆಯಿತು 8 ದರ ಆಯಿತು. ಸ್ಕ್ವೇರ್ ರೂಟ್ ಇರೋದ್ರಿಂದ 2 ಲೈನ್ ಹಾಕಿದ್ವಿ. ಮುಂದೆ ಏನು ಉಳಿತು 60 ಉಳಿತು. 60 ಜಸ್ಟ್ ಹಿಂದ್ಗಡೆ ಇರೋದು ಯಾವುದು ಸ್ಕ್ವೇರ್ ಐತೆ 7 7 49 49 ಐತೆ 7ದು ಸ್ಕ್ವೇರ್. ಅದಕ್ಕೆ ಇಲ್ಲಿ 7 ಇಟ್ವಿ, ಇಲ್ಲಿ 7 ಇಟ್ವಿ. ಇವಾಗ ಮುಂದ್ಗಡೆ ಇರೋದು ನೋಡೋಣ. ಮುಂದ್ಗಡೆ ಇರೋದು 8 ಸ್ಕ್ವೇರ್ 64. ಈ 60 ಯಾವುದಕ್ಕೆ ನಿಯರ್ ಐತೆ, ಇದಕ್ಕೆ ನಿಯರ್ ಐತೋ ಇದಕ್ಕೆ ನಿಯರ್ ಐತೋ, ದೊಡ್ಡ ಸಂಖ್ಯೆಗೆ ನಿಯರ್ ಇರೋದ್ರಿಂದ ಇದ್ರ ಸ್ಕ್ವೇರ್ ವ್ಯಾಲ್ಯೂ 78 ಬಂತು. ಸ್ಕ್ವೇರ್ ರೂಟ್ ವ್ಯಾಲ್ಯೂ 78. ಇದ್ರ 78 ಪ್ಲಸ್ ಕ್ಯೂಬ್ ರೂಟ್ 7 ಇದ್ದಾಗ 3 ಬರುತ್ತೆ ಅಂತ ಹೇಳಿದ್ದ. ಆಮೇಲೆ 3 ಲೈನ್ ಹಾಕ್ತೀವಿ. ಕ್ಯೂಬ್ ಇದ್ದಾಗ 1 ಜಸ್ಟ್ ಹಿಂದ್ಗಡೆ ಇರೋ ಕ್ಯೂಬ್ ವ್ಯಾಲ್ಯೂ 1 ಕ್ಯೂಬ್ ಐತೆ. 1 ಕ್ಯೂಬ್ ಅಂದ್ರೆ 1 ಬರುತ್ತೆ. ಅಂದರೆ ಇದ್ರದ್ದು ವ್ಯಾಲ್ಯೂ 13 ಮೈನಸ್ 3/4 ಆಫ್ 1600 ಅಂದರೆ 4 ಇಂಟು 100 4 ಇಂಟು 100 4 ಹೊರಗಡೆ ಬಂದ್ರೆ 2 100 ಹೊರಗಡೆ ಬಂದ್ರೆ 10 ಅಂದರೆ 40 ಬಂತಿರ್ತಿತ್ತು. 4 10s ಪ್ಲಸ್ 25 ಅಂತಂದ್ರೆ 1/4 640 by4 ಆಗುತ್ತೆ. ಇದು 78 ಪ್ಲಸ್ 13 ಅಂತಂದ್ರೆ 91 ಬಂತು ಮೈನಸ್ 30 ಬಂತು ಪ್ಲಸ್ 4 1 4 4 24 160 ಬಂತು. 160ಅಲ್ಲಿ ಇದು 30 ಹೋದರೆ 130 ಪ್ಲಸ್ 91 ಲಾಸ್ಟಿಗೆ 1 ಇರೋದು ಒಂದೇ ಆಪ್ಷನ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸಿಕ್ಸ್ ಇದ್ರೆ ಬೇರೆ ಹೇಳ್ತೆ ನಾನು ಸ್ಕ್ವೇರ್ ರೂಟ್ ಯಾವ ರೀತಿ ಕಂಡುಹಿಡಬೇಕಂತ. 6 ಮತ್ತೆ ಇಷ್ಟು ಈಸಿ ಐತೆ. ಓಕೆ, 5/6 ಅದ 5/6 ಮೊದಲೆಲ್ಲ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಕಂಡುಹಿಡ್ಕೊಳ್ಳೋಣ. ಇದ್ರದ್ದು ಏನಾಗದ 6 ಐತಿ. 6 ಅದ ಲಾಸ್ಟ್ 2 ನಂಬರಿಗೆ ಲೈನ್ ಹಾಕ್ತೀವಿ. ಸ್ಕ್ವೇರ್ ರೂಟ್ ಇರೋದ್ರಿಂದ 6 ಇತ್ತಂತಂದ್ರೆ ಇದು 4 ದರ ಆಗಿರುತ್ತೆ ಅಥವಾ 6 ಇತ್ತಂದ್ರೆ 4 ದರ ಆಗಿರುತ್ತೆ ಅಥವಾ ಇದೇನಾಗಿರ್ತೈತೆ 6 ದರ ಆಗಿರ್ತೈತೆ. 2 ಲೈನಿಗೆ ಬಿಟ್ವಿ. ಇದ್ರಗಡೆ ಜಸ್ಟ್ ಹಿಂದ್ಗಡೆ ಇರೋ ಒಂದು ಸ್ಕ್ವೇರ್ ವ್ಯಾಲ್ಯೂ ಕಂಡುಹಿಡಿಯೋದು ಯಾವುದೈತೆ 25 ಅಂದರೆ 5 ಸ್ಕ್ವೇರ್. ಅದಕ್ಕೋಸ್ಕರ ಇದ್ರ ಮುಂದೆ 5 ಇಟ್ಟಿವಿ, ಇದ್ರ ಮುಂದೆ 5 ಇಟ್ಟಿವಿ. ಇವೆರಡರಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಎರಡರಲ್ಲಿ ಗೊತ್ತಿಲ್ಲ ಅಂತಂದರೆ 55 ಸ್ಕ್ವೇರ್ ಕಂಡುಹಿಡಿಯೋದು ನಮ್ಗೆ ಗೊತ್ತೈತೆ. 55 ಸ್ಕ್ವೇರ್ ಅಂತಂದರೆ ಈ 5ಅನ್ನು ಮುಂದೆ 5ರಿಂದ ಯೂನಿಟ್ ಡಿಜಿಟ್ 5ರಿಂದ ಎಂಡ್ ಆಗೋ ಯಾವುದೇ ನಂಬರ್ ಇರಲಿ ಅದ್ರ ಮುಂದ್ಗಡೆ ಇರೋ ನಂಬರನ್ನು 5 ಅದ್ರ ಮುಂದ್ಗಡೆ 5 ಐತಲ್ಲ ಅದನ್ನು ಅದ್ರ ಮುಂದ್ಗಡೆ ಇರೋ ನಂಬರ್ ಜೊತೆ 5 ಐತೆ 5 ಮುಂದ್ಗಡೆ ಇರೋ ನಂಬರ್ 6 ಬರುತ್ತೆ. 6 5 30 5 ಸ್ಕ್ವೇರ್ ಮಾಡಿ 5 25.
3025ಕ್ಕಿಂತ ಕಡಿಮೆ ಐತೆ ಜಾಸ್ತಿ ಐತೆ, ಇದು ಜಾಸ್ತಿ ಐತೆ, ಅದಕ್ಕೋಸ್ಕರ ಇದು 56ದು ಸ್ಕ್ವೇರ್, ಇದು 56ದು ಸ್ಕ್ವೇರ್. ನೆಕ್ಸ್ಟ್ ಇದು ಕ್ಯೂಬ್ ವ್ಯಾಲ್ಯೂ ಕೊನೆಗೆ 4ರಿಂದ ಎಂಡ್ ಆಗಿತ್ತು ಅಂದ್ರೆ 4 ಬರುತ್ತೆ. ಮುಂದೆ 3 ಲೈನ್ ಹಾಕಿದ್ವಿ, ಒಂದರದ್ದು ಜಸ್ಟ್ ಹಿಂದ್ಗಡೆ ಇರೋದು ಕ್ಯೂಬ್ ವ್ಯಾಲ್ಯೂ ಯಾವುದದ 1 ಅದ, ಅದಕ್ಕೆ ಇರೋದು 14 ಬಂತು. ಇದು 55, ಇದು 14. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಸಾಲ್ವ್ ಮಾಡೋಣ. 5/6 ಇಂಟು ಇದು 56, 5/6 ಇಂಟು 56 ಪ್ಲಸ್ ಇದೇನಾಗುತ್ತೆ 14 ಮೈನಸ್ 4/9 ಇದೇನಾಗುತ್ತೆ 4×5 25. ಇದು 4×5 25 ಅಂದರೆ 4ನ ಮುಂದಿನ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬಂದಿರೋದು, ಅಂದರೆ 45ರ ಸ್ಕ್ವೇರ್. ಇದು 45ರ ಸ್ಕ್ವೇರ್ ಪ್ಲಸ್ 2 0 ಪರ್ಸೆಂಟೇಜ್ ಕ್ಯಾನ್ಸಲ್, 70 ಆಗುತ್ತೆ. 2 ಸರಿ ಮಲ್ಟಿಪ್ಲೈ ಮಾಡಿದಾಗ, 4 ಸರಿ ಮಲ್ಟಿಪ್ಲೈ ಮಾಡಿದಾಗ 140 ಆಗುತ್ತೆ. ಇವಾಗ ಇದು ಮಾಡೋಣ, ಸಿಂಪ್ಲಿಫೈ ಮಾಡೋಣ. 2 3 2 28 56 ಅಲ್ಲ. ಓಕೆ, 28ನ 5 ಜೊತೆ ಮಲ್ಟಿಪ್ಲೈ ಮಾಡಿದಾಗ 140 ಬರುತ್ತೆ. 140/3 ಪ್ಲಸ್ 14 ಮೈನಸ್ 9 9 45, 4 20 ಪ್ಲಸ್ 140. ಕರೆಕ್ಟ್ ಐತೆಲ್ಲ. ಇದು 120 ಬರುತ್ತೆ, 134 ಬರುತ್ತೆ, 134 ಇದು 140 ಬರುತ್ತೆ, /3 ಪ್ಲಸ್ ಆಪ್ಷನ್ಸಲ್ಲಿ ಮಿಸ್ಟೇಕ್ ಐತೆ ಇದು ಕೂಡ. ಓಕೆ, ಸಾಲ್ವ್ ಮಾಡ್ರಿ ಹಿಂಗೆ. ಇಂಟು 3 ಮಲ್ಟಿಪ್ಲೈ ಆಗಿ 140 ಪ್ಲಸ್ 3 4 12, 1 ಕ್ಯಾರಿ, 3 3 9, 1 10, 1 ಕ್ಯಾರಿ, 3 1 3, 1 4. ಇದರ ಆನ್ಸರ್ 402/3 ಬಂತು. ಏನು ಬರುತ್ತೈತಿ 2 2 ಬಂತು, 4 4 ಬಂತು, 4 + 1 5, 542/3 ಬರುತ್ತೆ ಇದರ ಆನ್ಸರ್. 542/3, 542/3 ಇದರ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಸಿಮಿಲರ್ ಐತೆ. ಇದೊಂದು ನಾನು ಹೇಳ್ಬಿಡ್ತೀನಿ, ಸ್ಕ್ವೇರ್ ರೂಟ್ದು ವ್ಯಾಲ್ಯೂ ಹೇಳ್ಬಿಡ್ತೀನಿ, ಇದನ್ನು ಆನ್ಸರ್ ನೀವು ಕಮೆಂಟ್ ಮಾಡಿರಿ. ಇದ್ರದ್ದು ವ್ಯಾಲ್ಯೂ 6 ಅಂದರೆ 6 ಇರುತ್ತೈತಿ ಕ್ಯೂಬ್ ರೂಟ್ದು. ಆಮೇಲೆ 3 ಲೈನ್ ಹಾಕಿದ್ವಿ, 4th ಜಸ್ಟ್ ಹಿಂದ್ಗಡೆ ಕ್ಯೂಬ್ ಯಾವುದೈತಿ 1 ಕ್ಯೂಬ್ ಐತಿ. ಇದ್ರದ್ದು ಆನ್ಸರ್ 16. ಇದಂತರೂ 6 36 60. 1 ಇತ್ತಂದ್ರೆ 1 ಬರಬೇಕು, 9 ಬರಬೇಕು. ಇವಾಗ 2 ಲೈನ್ ಹಾಕಿದ್ವಿ 24. 24 ಜಸ್ಟ್ ಹಿಂದ್ಗಡೆ ಇರೋದು 16 ಅಂದರೆ 4 ಸ್ಕ್ವೇರ್. ಇಲ್ಲಿ 4 ಇಟ್ವಿ, ಇಲ್ಲಿ 4 ಇಟ್ವಿ. ಇದ್ರ ಮುಂದ್ಗಡೆ ಇರೋದು 25 ಅಂದ್ರೆ 5 ಸ್ಕ್ವೇರ್. ಯಾವುದಕ್ಕೆ ನಿಯರ್ ಐತಿ 25ಕ್ಕೆ ನಿಯರ್ ಐತಿ, ಅದಕ್ಕೋಸ್ಕರ ದೊಡ್ಡ ಸಂಖ್ಯೆ ಸ್ಕ್ವೇರ್ ತೊಗೊಂಡ್ವಿ. ಇದ್ರದ್ದು 49. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದ್ರದ್ದು ಆನ್ಸರ್ ಕಮೆಂಟ್ ಮಾಡಿರಿ ನಮಗೆ. ಕ್ವಶನ್ ನಂಬರ್ 31 ಆನ್ಸರ್ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ವಶನ್. ಓಕೆ, 7/9 ಇಂಟು 6 ಅದ. 6 ಇತ್ತಂದ್ರೆ 4 ಇರಬೇಕು ಅಥವಾ 6 ಇರಬೇಕು. 25 ಅಂದರೆ 5 ಸ್ಕ್ವೇರ್. 5 ಸ್ಕ್ವೇರ್ 25 ಜಸ್ಟ್ ಹಿಂದ್ಗಡೆ ಇರೋದು, ಅಂದರೆ ಇಲ್ಲಿ 5 ಬರಬೇಕು, ಇಲ್ಲಿ 5 ಬರಬೇಕು. 55 ಏನಾಗುತ್ತೆ, ಆಗ ಏನು ಮಾಡಿದ್ವಿ ನಾವು 55 ಏನು ಮಾಡಿದ್ವಿ, ಇಲ್ಲಿ 30 25. ಇದಕ್ಕಿಂತ ಇದು ಸಣ್ಣದೈತೆ, ಅಂದರೆ ಇದು 54 ಸ್ಕ್ವೇರ್ ಐತಿ. ಪ್ಲಸ್ 1 ಇತ್ತಂದ್ರೆ 1 ಬರುತ್ತೆ. 3 ಲೈನ್ ಹಾಕಿದ್ವಿ, 3 ಜಸ್ಟ್ ಹಿಂದ್ಗಡೆ 2 ಕ್ಯೂಬ್ ಅದ. 2 ಕ್ಯೂಬ್ ಅಂದರೆ 8. ಅದೇ 2 ಕ್ಯೂಬ್ 9 ಜಸ್ಟ್ ಹಿಂದ್ಗಡೆ ಇರೋ ಕ್ಯೂಬ್ ಯಾವುದೈತೆ 8 ಅದ, ಅದು 2 ಕ್ಯೂಬ್ ಅಂದರೆ 2 ಬಂತು. 21 ಕ್ಯೂಬ್ ರೂಟ್ ವ್ಯಾಲ್ಯೂ ಇದು. ನೆಕ್ಸ್ಟ್ ಮೈನಸ್ 3/4 ಇಂಟು ಇದು 32 ವ್ಯಾಲ್ಯೂ ಐತೆ, ಪ್ಲಸ್ 00 ಪರ್ಸೆಂಟೇಜ್ ಕ್ಯಾನ್ಸಲ್ 90 ಬಂತು.
9 9 9 6 54 6 7 42 ಪ್ಲಸ್ 21 ಮೈನಸ್ 3 8 24 3 4 ಇದು 4 8 32 8 3 24 ಬಂತು ಮೈನಸ್ ಪ್ಲಸ್ 90 ಪ್ಲಸ್ 90. ನೆಕ್ಸ್ಟ್ 2 1 3 ಆಯಿತು. 3ರಲ್ಲಿ 4 ಹೋದ್ರೆ 9 9 ಯೂನಿಟ್ ಡಿಜಿಟ್ ಇರೋದು 2 ಆಪ್ಷನ್ ಅದು 9 ಬಂತು. ಓಕೆ, ನೆಕ್ಸ್ಟ್ 3 ಉಳಿದೈತಿ, ಇಲ್ಲಿ ಒಂದು ಎಕ್ಸ್ಟ್ರಾ ಹೋಗಿರ್ತೈತಿಲ್ಲ. 3 2 5 5ರಲ್ಲಿ 2 ಹೋತಂದರೆ 3 3ರಾಗ 9 ಸೇರಿಸಿದ್ರೆ 12 129 ಇದ್ರೆ ಆನ್ಸರ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದರದ್ದು ಆನ್ಸರ್ ಬಿ ಕಮೆಂಟ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ. ಕ್ವಶನ್ ನಂಬರ್ 33. ನೆಕ್ಸ್ಟ್ ಕ್ವಶನ್, ಇದು ಸಾಲ್ವ್ ಮಾಡೋಣ. ಇವಾಗ ಮಿಕ್ಸ್ಡ್ ಕ್ವಶನ್ಸ್ಗಳು ಬರ್ತಾವೇನು, ಸ್ಕ್ವೇರ್ ರೂಟು ಕ್ಯೂಬ್ ರೂಟದ್ದು ಮುಗೀತು. ಇವಾಗ ಮಿಕ್ಸ್ಡ್ ಕ್ವಶನ್ಸ್ಗಳು, ಪ್ರಾಕ್ಟೀಸ್ ಕ್ವಶನ್ಸ್. ಇದ್ರದ್ದು ವ್ಯಾಲ್ಯೂ ಇವಾಗಲೇ ಜಸ್ಟ್ ಕಂಡುಹಿಡಿದಿದ್ದೀವಿ ನಾವು. ಇದ್ರದ್ದು ಏನು ಕಂಡುಹಿಡಿದಿದ್ವಿ, 1 ಇರಬೇಕು ಅಥವಾ 9 ಇರಬೇಕು. 25 ನಿಯರೆಸ್ಟ್ ಅಂತ ಹಿಂದ್ಗಡೆ 16 ಸ್ಕ್ವೇರ್ 41 ಇರಬೇಕು ಅಥವಾ 49 ಇರಬೇಕು. ಬಟ್ ಇದು 25 16 25ಕ್ಕೆ ನಿಯರೆಸ್ಟ್ ಇರೋದು ಅಂದ್ರೆ 5 ಸ್ಕ್ವೇರ್ ನಿಯರ್, ದೊಡ್ಡ ಸಂಖ್ಯೆ ನಿಯರ್ ಅಂದ್ರೆ 49. ಅದ್ರದ್ದು ಆನ್ಸರ್ 49 ಬಂತು. ಪ್ಲಸ್ ಇದ್ರದ್ದು ಡಿವೈಡೆಡ್ ಬೈ 4 ಆಗುತ್ತೆ. 4 4 16 ಅಂದ್ರೆ 400 ಬಂತು. 400 ಡಿವೈಡೆಡ್ ಬೈ ಇದೆಲ್ಲ ವ್ಯಾಲ್ಯೂ ಒಂದು ಸತಿ ಕಂಡುಹಿಡಿಯೋಣ. 18 ಹೋಲ್ ಡಿವೈಡೆಡ್ ಬೈ 10.5 ಮೈನಸ್ 3 ಸ್ಕ್ವೇರ್ ಡಿವೈಡೆಡ್ ಬೈ 3 ಸ್ಕ್ವೇರ್ ಅಂದರೆ 9 ಡಿವೈಡೆಡ್ ಬೈ 15. ಅದಕ್ಕೆ 90 ಅಂದ್ಕೊಳ್ಳೋಣ, ಇದು 15 ಅಂದ್ಕೊಳ್ಳೋಣ. 15 6 90 6 ಬಂತಿದ್ರ ವ್ಯಾಲ್ಯೂ. ಇದ್ರ ಟೋಟಲ್ ವ್ಯಾಲ್ಯೂ 6 ಬಂತು. 10.5 ಅಲ್ಲಿ 6 ಹೋಯ್ತು ಅಂದರೆ ಎಷ್ಟು ಬರ್ತೈತಿ, 4.5 ಬರ್ತೈತಿ. 4.5 45 ಇಂಟು 10 ಅಂತ 45. ಓಕೆ, 4.5 ಬಂತಲ್ಲ. ಓಕೆ, 4.5 2 ಸರಿ ಮಾಡಿದ್ರೆ 9 ಬರ್ತದೆ. 4.5 4 ಸರಿ ಮಾಡಿದ್ರೆ ಇದು ಬರ್ತೈತಿ, ಅಂದರೆ ಇದು ಡಿವೈಡೆಡ್ ಬೈ 4 ಬಂತು. 4 ಬಂದರೆ 400 149 ಟೋಟಲ್ 400 ಬರ್ತಿದ್ದು. 49 ಪ್ಲಸ್ 100 ಇಂಟು 5 ಐತಿ. ಇಂಟು 5 ಇಲ್ಲಿದಿಂದ ಐತಲ್ಲ, ದೊಡ್ಡ ಬ್ರಾಕೆಟ್ ಎಲ್ಲ ಐತೆ. ಇಲ್ಲಿದಿಂದ ಓಕೆ, 3 ಬ್ರಾಕೆಟ್ ಇಂಟು 5 ಐತೆ. ಇಂಟು 5 ಇಲ್ಲಿ ಬಂತು, 500 ಆಯಿತು. 549 ಬಂತು. 549 ಬಂತು ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಐತಿ. ಈ 20 ಈ ಕಡೆ ಮೈನಸ್ 20 ಆಗುತ್ತೆ. 529 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ವ್ಯಾಲ್ಯೂ 23. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇವೆಲ್ಲ ಪ್ರಾಕ್ಟೀಸ್ ಕ್ವಶನ್ ಅದಾವೆ. ಪ್ರಾಕ್ಟೀಸ್ ಕ್ವಶನ್ಸ್ ಎಷ್ಟು, 35 ನೀವೇ ಮಾಡಬೇಕು, 36 ನೀವೇ ಮಾಡಬೇಕು, 37 ಕೂಡ ಪ್ರಾಕ್ಟೀಸ್ ಕ್ವಶನ್ ಅದ, ನೀವೇ ಮಾಡಿರಿ. ಸಾರಿ, 36 37 37 ಪ್ರಾಕ್ಟೀಸ್ ಕ್ವಶನ್ ಐತೆ. 38 ಇದನ್ನು ನಾವು ಮಾಡೋಣ. ಇದು ಕೂಡ ಪ್ರಾಕ್ಟೀಸ್ ಕ್ವಶನ್ ಐತೆ, ಬಟ್ ಇದರಲ್ಲಿ ಒಂದು ಕಾನ್ಸೆಪ್ಟ್ ಐತಿ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೋದು. ಟೋಟಲ್ 55 ಕ್ವಶನ್ಸ್ ಇದ್ದಾವೆ ಇವತ್ತಿನ ಸೆಷನಲ್ಲಿ. 54 ಒಂದು 40 ಕ್ವಶನ್ ನಾವು ಸಾಲ್ವ್ ಮಾಡಲಾಗುತ್ತೈತೆ. 14 ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಕೊಡಲಾಗುತ್ತೆ. ಓಕೆ, 256 ಡಿವೈಡೆಡ್ ಬೈ 4. 4 24 4 4 14 64 ವ್ಯಾಲ್ಯೂ ಬಂತು. ಯಾವುದೇ ವರ್ಡ್ ಇರಲಿ, ಯಾವುದೇ ಲೆಟರ್ ಇರಲಿ, a ಟು ದಿ ಪವರ್ ಆಫ್ 0 ಅಂತಂದ್ರೆ 1 ಅದು.
ಎ ಅಂತಂದರೆ ಏನೇ ನಂಬರ್ ಇರಲಿ, ಎನಿ ನಂಬರ್, ಎ ಇಸ್ ಈಕ್ವಲ್ಸ್ ಟು ಎನಿ ನಂಬರ್. ಓಕೆ, ಎನಿ ನಂಬರ್ ಅಂದರೆ 1122 ಟು ದಿ ಪವರ್ ಆಫ್ 0 ಇತ್ತು ಅಂದರೆ ಇದ್ರದ್ದು ಆನ್ಸರ್ ಬಿ 1 ಬರುತ್ತೆ. ಈ ರೀತಿ ಎನಿ ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ಸ್ ಟು 1. 64 ಪ್ಲಸ್ 1 ಪ್ಲಸ್ 25 26 ಆಯಿತು. 6 ಇದ್ರಾಗ ಸೇರಿಸಿದಾಗ ಎಷ್ಟಾಗುತ್ತೆ? 70 ಇಂಟು 20 90 ಆಯಿತು. ಇದ್ರದ್ದು ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ 90 ಆಯಿತು. ಇದು 25 ಪ್ಲಸ್ 1 65 ಆಯ್ತು. 65 ಪ್ಲಸ್ 25 ಅಂದರೆ 70 ಪ್ಲಸ್ 20 90 ಡಿವೈಡೆಡ್ ಬೈ, ಇದ್ರ ಡಿವೈಡೆಡ್ ಬೈ ಒಂದೇ ಸತಿ ವ್ಯಾಲ್ಯೂ ಬರ್ಕೊಂಡ್ಬಿಡೋಣ. ಏನೈತೆ 18% ಹೋಯ್ತು, ಪರ್ಸೆಂಟೇಜ್ ಹೋಯ್ತು. ಆಫ್ ಇರೋ ಆಪರೇಷನ್ ಮೊದಲು ಮಾಡಬೇಕಲ್ಲ. 18 ಇಂಟು 5 90, 18 5 90 ಅಂದರೆ 10 ಹೋಯ್ತು, 9 ಬಂತು. 9 ಅಂದರೆ ಇದು ಡೈರೆಕ್ಟ್ 9 1 9 10 90 ಅಂದರೆ ಇದು 10 ಇಂಟು 5 ಮೈನಸ್ 33 is equals to under root of x. 50 minus 33 is equals to under root of x. ಮಿಸ್ಟೇಕ್ ಆಯ್ತಾ ಇಲ್ಲರಿ? ಇನ್ನೊಂದು ಸತಿ ಮಾಡೋಣ. ಇದು 250 ಅಂದರೆ 64 ಪ್ಲಸ್ 1 ಪ್ಲಸ್ 25 ಈಸ್ ಈಕ್ವಲ್ಸ್ ಟು ಇದ್ರ 90 ಬರ್ತದೆ ಟೋಟಲ್ ವ್ಯಾಲ್ಯೂ. ಆಮೇಲೆ ಇದ್ರದ್ದು ಏನೈತೆ ಡಿವೈಡೆಡ್ ಬೈ ಅಂಡರ್ ಬ್ರಕೆಟ್ ಒಳಗೆ ಏನೈತೆ 18 ಪರ್ಸೆಂಟೇಜ್ 500. 18 5 90 ಡಿವೈಡೆಡ್ ಬೈ 10 ಅದ. 10 ಅಂದರೆ 0 ಆಯಿತು, 9 ಬಂತು. 90/9 ಅಂತಂದರೆ 10 ಬಂತು. 10 ಇಂಟು 5 50 ಬಂತು. ಈಸ್ ಈಕ್ವಲ್ಸ್ ಮೈನಸ್ 33 ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಎಕ್ಸ್ ಬರುತ್ತೆ. ಇದು 50 ಮೈನಸ್ 33 ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್. 33 ಹೋಯ್ತು ಅಂದರೆ 17 ಈಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸಸ್. ಎರಡು ಕಡೆ ಸ್ಕ್ವೇರ್ ಆಗಿದೆ. ಏನಾಗುತ್ತೆ ಆನ್ಸರ್? 289 ಈಸ್ ಈಕ್ವಲ್ಸ್ ಟು ಎಕ್ಸ್ ವ್ಯಾಲ್ಯೂ ಬರುತ್ತೆ. 289 ಒಂದು ಆಪ್ಷನ್ ಇರಬೇಕಾಗಿತ್ತು. 289 ಇದರ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದ್ರದ್ದು ವ್ಯಾಲ್ಯೂ ನಾನು ಹೇಳ್ಬಿಡ್ತೀನಿ. 2 ಇತ್ತಂದರೆ ಏನು ಬರ್ತೈತಿ? 8 ಬರ್ತೈತಿ. 2 ಇತ್ತಂದರೆ ಯಾವಾಗಲೂ 8 ಬರ್ತೈತಿ. ಕಾನ್ಸೆಪ್ಟ್ ಆಲ್ರೆಡಿ ಹೇಳಿರೋದೈತೆ, ಕಾನ್ಸೆಪ್ಟ್ ನೋಡಿರಲಿಲ್ಲ ಅಂತ ನೋಡ್ಕೊಳ್ರಿ. 2 ಇತ್ತಂದರೆ 8, ಕ್ಯೂಬ್ ರೂಟ್ ಇರೋದ್ರಿಂದ 3ಕ್ಕೆ ಲೈನ್ ಹಾಕ್ತೀವಿ. ಇದ್ರ ಜಸ್ಟ್ ಹಿಂದ್ಗಡೆ ಇರೋದು 1 ಕ್ಯೂಬ್ ಅದ, 18. ಆನ್ಸರ್ ಇರೋದು 18. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿ ಆನ್ಸರ್ ಕಮೆಂಟ್ ಮಾಡಿರಿ. ಕ್ವಶನ್ ನಂಬರ್ 39 ನಿಮಗೆ ಹೇಳಿ. ಕ್ವಶನ್ ನಂಬರ್ 39, ಕ್ವಶನ್ ನಂಬರ್ 40, ಕ್ವಶನ್ ನಂಬರ್ 40. ಓಕೆ, ಇಲ್ಲಿ ಪವರ್ ಬೇಸ್ಡ್ ಅದಾವ, ಇವು ನಾವು ಸಾಲ್ವ್ ಮಾಡಿರಿ. ಈ ಮಾರ್ಕ್ ಅಂತಂದ್ರೆ ಪವರ್ ಅಂದಂಗೆ. ಇದು 4 ಟು ದಿ ಪವರ್ 1.5 ಅಂತ ಅರ್ಥ ಇದ್ರದ್ದು. ಇದು 27 ಟು ದಿ ಪವರ್ ಆಫ್ 2/3 ಅಂತ ಅರ್ಥ. ಈ ಮಾರ್ಕ್ ಎಲ್ಲ ಐತಲ್ಲ, ಅದು ಪವರ್ ಇದೆ ಅಂತ ಅರ್ಥ. ಓಕೆ, ಇದೇನಾಗುತ್ತೆ? ಅಂಡರ್ ರೂಟ್ ಆಫ್ ಎ ಇಂಟು ರೂಟ್ ಆಫ್ ಬಿ ಇತ್ತಂತಂದ್ರೆ ಏನಾಗ್ತೈತೆ ಹೇಳಿದ್ನ ನಾನು, ಎ ಇಂಟು ಬಿ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ಇದು ಕೂಡ ಅಂಡರ್ ರೂಟ್ ಆಫ್ 8 ಇಂಟು 32 ಆಗುತ್ತೆ. 8 ಏನು ಬರಿಬೋದು? 4 ಇಂಟು 2 ಬರಿಬೋದು. 32 16 ಇಂಟು 2 ಬರಿಬೋದು. ಇವಾಗ ಏನಾಗ್ತೈತಿ? 4 ಹೊರಗಡೆ ಬಂದು 2 ಆಗುತ್ತೆ. 2 2 ಸತಿ ಇರೋದ್ರಿಂದ 1 ಸತಿ 2 ಆಗುತ್ತೆ. 16 ಹೊರಗಡೆ ಬಂದು 4 ಆಗುತ್ತೆ. ಇದ್ರ ಟೋಟಲ್ ವ್ಯಾಲ್ಯೂ 4 ಕಡೆ 8 8 16. ಇದ್ರದ್ದು ಟೋಟಲ್ ವ್ಯಾಲ್ಯೂ 16 ಬಂತು. ಟೋಟಲ್ ವ್ಯಾಲ್ಯೂ 16 ಡಿವೈಡೆಡ್ ಬೈ 4 ಟು ದಿ ಪವರ್ ಆಫ್ 1/2. 4 ಟು ದಿ ಪವರ್ ಆಫ್ 3/2 ಆಗುತ್ತೆ. 1.5 ಅಂದರೆ 3/2 ಪ್ಲಸ್ 27 ಅದ. 27 ಟು ದಿ ಪವರ್ ಆಫ್ 3/2. 27 ಟು ದಿ ಪವರ್ ಆಫ್ 2/3 ಐತೆ. ಇಂಟು 81 ಟು ದಿ ಪವರ್ ಆಫ್ ಮೈನಸ್ 0.5 ಐತೆ. ಮೈನಸ್ 0.5 ಅಂತಂದರೆ ಯಾವ ರೀತಿ ಬರಿಬೋದು ನಾವು? ಇದನ್ನು ಮೈನಸ್ 1/2 ಅಂತೇಳಿ ಬರಿಬೋದು. ಪ್ಲಸ್ 5 ಕ್ಯೂಬ್ ಅಂದರೆ 125. ಇವು ಒಂದೊಂದಾಗಿ ಸಾಲ್ವ್ ಮಾಡೋಣ. ಇದನ್ನು ಯಾವ ರೀತಿ ಬರಿತೀವಿ ನಾವು? 4 3/2 ಅನ್ನು 4 ಟು ದಿ ಪವರ್ ಆಫ್ 1/2 ಹೋಲ್ ಟು ದಿ ಪವರ್ ಆಫ್ 3 ಅಂತ ಬರಿಬೋದು. 4 ಟು ದಿ ಪವರ್ ಆಫ್ 1/2 ಅಂತಂದರೆ 4 ಅಂಡರ್ ರೂಟ್ ಆಫ್ ಕ್ಯೂಬ್ ಅಂತ ಈ ರೀತಿ ಬರಿಬೋದು. ಇದು
ಸ್ಕ್ವೇರ್ ರೂಟ್ ಆಫ್ 4 ಅಂತಂದ್ರೆ 4 ಟು ದಿ ಪವರ್ ಆಫ್ 1/2 ಈ ರೀತಿ ಬರಿಬೋದು. ಇದನ್ನು ಏನಾಗುತ್ತೆ 2 ಹೊರಗಡೆ ಬಂದು 2 ಕ್ಯೂಬ್ ಆಗುತ್ತೆ. ಇದ್ರದ್ದು ವ್ಯಾಲ್ಯೂ 8 ಬಂತು. ಇದ್ರ ಟೋಟಲ್ ವ್ಯಾಲ್ಯೂ 8 ಬಂತು. 16/8 ಆಯಿತು ಪ್ಲಸ್ 27 ಟು ದಿ ಪವರ್ ಆಫ್ 2/3 ಅದಿದು. ಇದನ್ನು ಯಾವ ರೀತಿ ಬರಿಬೋದು ನಾವು 27ಅನ್ನು 3 3 9 9 3 27 ಅಂದರೆ 3 ಕ್ಯೂಬ್ ಟು ದಿ ಪವರ್ ಆಫ್ 2/3 ಬರಿಬೋದು. 3 3 ಕ್ಯಾನ್ಸಲ್ ಆಗಿ 3 ಸ್ಕ್ವೇರ್ ಬಂತು. 3 ಸ್ಕ್ವೇರ್ ಅಂತಂದ್ರೆ 3 ಸ್ಕ್ವೇರ್ ಬಂತಿಲ್ಲ ಬರೀ ಜಸ್ಟ್ ಇಂಟು 81 ಯಾವುದೇ ಪವರ್ ಎ ಟು ದಿ ಪವರ್ ಆಫ್ -1 ಇತ್ತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 1/a ಟು ದಿ ಪವರ್ ಆಫ್ 1 ಆಗುತ್ತೆ ಅಂತ ಹೇಳಿದ್ದೆ. ಇದು ಕೂಡ ಸೇಮ್ ಕೆಳಗಡೆ ಬರುತ್ತೆ 1/81 ಟು ದಿ ಪವರ್ ಆಫ್ 1/2 ಆಗುತ್ತೆ. 1/2 ಅಂತಂದ್ರೇ ಸ್ಕ್ವೇರ್ ರೂಟ್ ಆಗುತ್ತೆ. ಇದು ಈ ರೀತಿ ಆಯಿತು. ಮೈನಸ್ ಐತೆ ಪ್ಲಸ್ 125. ನೆಕ್ಸ್ಟ್ 8 1 8 2 2 ಪ್ಲಸ್ 3 3 9. ಇದು ಸ್ಕ್ವೇರ್ ರೂಟ್ ಹೊರಗಡೆ ಬಂದು 9 9 9 ಕ್ಯಾನ್ಸಲ್ ಆಗಿ 1 ಬಂತು ಪ್ಲಸ್ 125 ಆಮೇಲೆ ಪ್ಲಸ್ 2 ಪ್ಲಸ್ 1 128 ಇದು 138 ಆಗೈತೆ. 128 ಆನ್ಸರ್ ಇದೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ನಾರ್ಮಲ್ ಕ್ವಶನ್ ಐತೆ. ಇದರ ಆನ್ಸರ್ ಕೂಡ ಕಮೆಂಟ್ ಮಾಡಿರಿ. ಕ್ವಶನ್ ನಂಬರ್ 42. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಸರ್ ಈ ಕ್ವಶನಲ್ಲಿ ಮಿಸ್ಟೇಕ್ ಐತೆ. ಕ್ವಶನ್ ಸಾಲ್ವ್ ಮಾಡಿಬಿಡ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿರಿ. ಇನ್ನು ಲಾಸ್ಟ್ ಪವರ್ ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ಸ್ ಐತೆ. ಇನ್ನು ಲಾಸ್ಟ್ 5 ಕ್ವಶನ್ಸ್ಗಳು ಅದ್ರ ಮೇಲಿಂದ ನಾವು ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ ಮಾರ್ಕ್ ಅಂದರೆ ಎಕ್ಸ್ ಬರ್ಕೊಂಡಿವಿ. 65 ಆಯಿತು ಡಿವೈಡೆಡ್ ಬೈ 45% ಅಂದರೆ ಇದರೊಳಗಿಂದ 0 ಆಯಿತು, 1 0 ಆಯಿತು, 2 0 ಇರ್ತಾವೆ ಒಂದಿನ. ಇದರಾಗಿಂದ 2 ಹೋದರೆ ಇದೆಷ್ಟು ಬರ್ತದೆ 24. ಇದರಲ್ಲಿ 5 ಆಯಿತು 9. 24 ಇಂಟು 9 ಆಗುತ್ತೆ. ಅದು 24 ಇಂಟು 9 ಇಂಟು 72 ಡಿವೈಡೆಡ್ ಬೈ 35 ಇಂಟು 840 ಇದಾಯ್ತು ಆನ್ಸರ್. ನೆಕ್ಸ್ಟ್ 24 1 24 3 72 ಆಮೇಲೆ 7 5 35 ಆಮೇಲೆ 5 7 5 35 7 1 7 2 120 ಬಂತು. 5 1 5 5 5 5 5 5 24 ಓಕೆ 24 ಆಯಿತು. 24 ಆಯಿತಾ. 3 3 1 3 3 9 3 6 24 3 6 ಇಲ್ಲ 3 8 24 ಓಕೆ. ಈ ಟೋಟಲ್ ವ್ಯಾಲ್ಯೂ 8 ಇಂಟು ಎಕ್ಸ್ ಪ್ಲಸ್ 65 ಬಂತು ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು 18 ಬರುತ್ತೆ. ಎಕ್ಸ್ ಇಂಟು 18 ಇದು 4 ಇದು 9 4 9 4x ಪ್ಲಸ್ 4 ಇಂಟು 65 ಈಸ್ ಈಕ್ವಲ್ಸ್ ಟು ಇದು 9 ಆಗುತ್ತಲ್ಲ 9x. ಇದು ಈ ಕಡೆ ಬಂದು 5x is equals to 4 into 65 5 1 5 13 13 52 ಆನ್ಸರ್ x is equals to 52. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಪವರ್ ಕಂಪ್ಯಾರಿಸನ್ ಎಲ್ಲ ನಾರ್ಮಲ್ ಕ್ವಶನ್ ಐತೆ. ಇದರದ್ದು ಆನ್ಸರ್ ಕೂಡ ಕಮೆಂಟ್ ಮಾಡಿರಿ. 45 ಕ್ವಶನ್ ನಂಬರ್ 45. ನೆಕ್ಸ್ಟ್ ಇವಾಗ ಪವರ್ ಕಂಪ್ಯಾರಿಸನ್ ಬೇಸ್ಡ್ 4 ಕ್ವಶನ್ ಅದಾವೆ. ಇವು ಇಲ್ಲೇ ಸಾಲ್ವ್ ಮಾಡೋಣ. ಸ್ಟಾರ್ಟ್ ಮಾಡಿರಿ. 3 to the power of x ಐತೆ. ಅದು ಅದು ಈ ಶಾರ್ಟ್ಸ್ ಆ್ಯಂಡ್ ಇಂಡೈಸಸ್ ಹೇಳುವಾಗ ಆವಾಗಿಂದು ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತೆ. ಓಕೆ, ಸಾಲ್ವ್ ಮಾಡೋಣ.
ಇವಾಗ ಇದ್ರ ಪವರ್ ಏನೈತೆ ಎಕ್ಸ್ ಅದ, 3 ಬೇಸ್ ಐತೆ 3 ಟು ದಿ ಪವರ್ ಆಫ್ ಎಕ್ಸ್ ಅದ. ಈ 3 ಆಗಿ ಕನ್ವರ್ಟ್ ಆಗ್ತಾವ ಅಂತೇಳಿ ಚೆಕ್ ಮಾಡ್ಕೊಳ್ಳೋದು. ಇವೆಲ್ಲ 3ದು ಸ್ಕ್ವೇರ್ ಕ್ಯೂಬ್ಗಳೇ ಇದಾವೆ. ಕ್ಯೂಬ್ 3 ಟು ದಿ ಪವರ್ ಆಫ್ 4 5 ಇದೇ ಕಂಟಿನ್ಯೂ ಆಗಿರೋದು ಇದಾವೆ. ಇದನ್ನು ಯಾವ ರೀತಿ ಬರೀಬೋದು ಅಂದರೆ 3 × 3 × 3 × 3 × 3 3 9 9 3 77 77 3 81 81 3 243 ಅಂದರೆ 1 2 3 4 5. ಇದನ್ನೇನು ಬರೀಬೋದು 3 ಟು ದಿ ಪವರ್ ಆಫ್ 5. ಇದನ್ನು ಏನು ಬರಿತೀವಿ 9ಅನ್ನು 3² ಹೋಲ್ ಟು ದಿ ಪವರ್ ಆಫ್ 4. ನಾನು ಅವಾಗಲೇ ಹೇಳಿದೆ a ಟು ದಿ ಪವರ್ ಆಫ್ m ಹೋಲ್ ಟು ದಿ ಪವರ್ ಆಫ್ m ಈಸ್ ಟು a ಟು ದಿ ಪವರ್ ಆಫ್ mn ಆಗುತ್ತೆ ಅಂತ ಹೇಳಿದ್ದೆ. ಇವೆರಡು ಮಲ್ಟಿಪ್ಲೈ ಆಗ್ತಾವೆ. ಅದು ಇರಲಿ, ಕೆಳಗಡೆ ಇದನ್ನು ಬರ್ಕೊಳ್ಳೋಣ. 27ಅನ್ನು 3 3 9 9 3 27 3 ಕ್ಯೂಬ್ ಬರ್ಕೋಬೋದು. 3 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 4 ಅಂತ ಬರಿಬೋದು ಈಸ್ ಟು 3 ಟು ದಿ ಪವರ್ ಆಫ್ ಎಕ್ಸ್. ಇವಾಗ ನೆಕ್ಸ್ಟ್ ಏನಾಗುತ್ತೆ 3 ಟು ದಿ ಪವರ್ ಆಫ್ 5 ಇಂಟು 3 ಟು ದಿ ಪವರ್ ಆಫ್ 4 2 8 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 12 ಈಸ್ ಟು 3 ಟು ದಿ ಪವರ್ ಆಫ್ ಎಕ್ಸ್. ನಾನು ಅವಾಗಲೇ ಹೇಳಿದ್ದೆ a ಟು ದಿ ಪವರ್ ಆಫ್ m ಈಸ್ ಟು a ಟು ದಿ ಪವರ್ ಆಫ್ n ಇತ್ತಂದರೆ m ಈಸ್ ಟು n ಆಗುತ್ತೆ ಅಂತೇಳಿ. ಇಲ್ಲಿ ಕೂಡ ಸೇಮ್, ಎಲ್ಲ ಬೇಸ್ ಸೇಮ್ ಅದಾವೆ. ಎಲ್ಲ ಬೇಸ್ ಸೇಮ್ ಇದ್ಮೇಲೆ ಎಲ್ಲ ಪವರನ್ನು ಮಾತ್ರ ಈಕ್ವಲ್ ಮಾಡ್ಕೊಳ್ಳೋದು. ಪವರ್ ಈಕ್ವಲ್ ಮಾಡ್ಕೋಬೇಕಂತಂದರೆ ನಾನು ಇನ್ನೊಂದು ಫಾರ್ಮುಲಾ ಹೇಳಿದೆ, a ಟು ದಿ ಪವರ್ ಆಫ್ m ಇಂಟು a ಟು ದಿ ಪವರ್ ಆಫ್ n ಇತ್ತಂದರೆ ಇದೇನಾಗುತ್ತೆ a ಟು ದಿ ಪವರ್ ಆಫ್ m ಪ್ಲಸ್ n ಆಗುತ್ತೆ. ಆಮೇಲೆ a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇತ್ತಂದರೆ m ಮೈನಸ್ n ಆಗುತ್ತೆ ಅಂತ ಹೇಳಿದ್ದೆ. ಅದೇ ಇಲ್ಲಿ ಅಪ್ಲೈ ಮಾಡಿರಿ. 5 ಇವಾಗ ಪವರ್ ಬಿಟ್ಬಿಡ್ರಿ, ಇದು ಬೇಸ್ ಬಿಟ್ಬಿಡ್ರಿ, ಡೈರೆಕ್ಟ್ 5 + 8 ಮೈನಸ್ 12 5 + 8 13 ಮೈನಸ್ 12 1 ಬರುತ್ತೆ ಈಸ್ ಟು ಎಕ್ಸ್. ಎಕ್ಸ್ದ ವ್ಯಾಲ್ಯೂ 1 ಬಂತು. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಂದೆರಡು ಕ್ವಶನ್ ಮಾಡಿದಾಗ ಅರ್ಥ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಓಕೆ, ಬೇಸ್ ಏನದ 2 ಅದ, 2 ಕನ್ವರ್ಟ್ ಮಾಡ್ಕೊಳಕ್ಕೆ ನೋಡ್ರಿ ಅಲ್ಲ. ಓಕೆ, ಬೇಸ್ ಏನೈತಿ 2 ಟು ದಿ ಪವರ್ ಆಫ್ ಎಕ್ಸ್ ಐತಿ ಡಿವೈಡೆಡ್ ಬೈ 512 ಅಂತಂದ್ರೆ 32 ಅಂತಂದ್ರೆ 2 ಟು ದಿ ಪವರ್ ಆಫ್ 5. ನೆಕ್ಸ್ಟ್ 32 ಇಂಟು 2 ಅಂತಂದ್ರೆ 64 ಅಂತಂದರೆ 2 ಟು ದಿ ಪವರ್ ಆಫ್ 6. 64 ಡಬಲ್ 128 ಅಂತಂದರೆ 2 ಟು ದಿ ಪವರ್ ಆಫ್ 7. 128 ಡಬಲ್ ಏನಾಗುತ್ತೆ 256 ಅಂತಂದರೆ 2 ಟು ದಿ ಪವರ್ ಆಫ್ 8. 256 ಡಬಲ್ 512 ಈಸ್ ಟು ಇದ್ರದ್ದು ಏನಾಗುತ್ತೆ 2 ಟು ದಿ ಪವರ್ ಆಫ್ 9 ಅಂದರೆ ಇದು 2 ಟು ದಿ ಪವರ್ ಆಫ್ 9. 2 ಟು ದಿ ಪವರ್ ಆಫ್ 9 ಇದು ಈ ಟೋಟಲ್ ವ್ಯಾಲ್ಯೂ. ಇದು ಈ ಕಡೆದ ವ್ಯಾಲ್ಯೂ ನೋಡೋಣ. ಇವಾಗ ಈ ಕಡೆದು ಏನೈತೆ 16 ಅಂತಂದರೆ 2 ಟು ದಿ ಪವರ್ ಆಫ್ 2 4 4 8 8 16 2 ಟು ದಿ ಪವರ್ ಆಫ್ 4 ಹೋಲ್ ಟು ದಿ ಪವರ್ ಆಫ್ 3/2 ಐತೆ ಇಂಟು 2 ಟು ದಿ ಪವರ್ ಆಫ್ -3 ಇತ್ತಂದ್ರೆ ಕೆಳಗಡೆ ಹೋಗುತ್ತೆ, ಅದು ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3 ಆಗುತ್ತೆ. ಈ ಡಿವೈಡೆಡ್ ಬೈ ಇರೋದು ಇಂಟು ಮಾಡಿಕೊಂಡ್ರೆ 1/8 ಟು ದಿ ಪವರ್ ಆಫ್ 1/3 8 × 1/3 ಅಂತಂದರೆ ಕ್ಯೂಬ್ ರೂಟ್ ಆಫ್ 8 ಅಂತ ಬರೀಬೋದು ಈಸ್ ಟು ಇದು ವ್ಯಾಲ್ಯೂ 2 ಟು ದಿ ಪವರ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 2/9. ಇವಾಗ ಇದೇನಾಗುತ್ತೆ 2 1 2 2 3 2 6 2 ಟು ದಿ ಪವರ್ ಆಫ್ 6 ಹೋಲ್ ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3 ಇಂಟು 1 ಡಿವೈಡೆಡ್ ಬೈ 2 ಈಸ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 9. ಇವಾಗ ನೋಡ್ರಿ, ಈಗ 2 ಟು ದಿ ಪವರ್ ಆಫ್ 3 ಅದ, ಇಲ್ಲಿ ಏನು ಪವರ್ ಇಲ್ಲ, ಇದು ಡೈರೆಕ್ಟ್ ಇದಕ್ಕೆ ಮಲ್ಟಿಪ್ಲೈ ಆಗಿದೆ. ಏನಾಗುತ್ತೆ 2 ಟು ದಿ ಪವರ್ ಆಫ್ 6 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 4 ಈಸ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 9. ಇದು ಈ ಕಡೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ 2 ಟು ದಿ ಪವರ್ ಆಫ್ 9, ಈ ಕಡೆ ಮಲ್ಟಿಪ್ಲೈ ಆಗಿ ಇಂಟು 2 ಟು ದಿ ಪವರ್ ಆಫ್ 9 ಆಗುತ್ತೆ. ಹಾಗೆ 6 + 9 ಏನಾಯಿತು 6 + 9 15 ಮೈನಸ್ 4 ಈಸ್ ಟು ಎಕ್ಸ್ ಹೋಯ್ತಂದರೆ 11 ಈಸ್ ಟು ಎಕ್ಸ್ ಬರುತ್ತೆ. ಆನ್ಸರ್ 11. ಮಿಸ್ಟೇಕ್ ಆಯಿತಾ ಎಲ್ಲರೇ? ಇನ್ನೊಂದು ಸತಿ ನೋಡ್ಕೊಳ್ರಿ. ಇದೇನಾಯಿತು 2 ಟು ದಿ ಪವರ್ ಆಫ್ 4 ಹೋಲ್ ಟು ದಿ ಪವರ್ ಆಫ್ 3/2 ಡಿವೈಡೆಡ್ ಬೈ 2 ಕ್ಯೂಬ್ ಇಂಟು ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ 2 8 ಅಂತ ಕ್ಯೂಬ್ ರೂಟ್ ಆಫ್ 8 ಅಂತಂದರೆ 2 ಆಗುತ್ತೆ. ಇದು ಡಿವೈಡೆಡ್ ಬೈ 2 ಆಗಿ ಹೊಳ್ಳೆ ಇಂಟು ಕೆಳಗಡೆ 2 ಆಗಿ ಇದು 4 ಆಗುತ್ತೆ ಈಸ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 9.
2 ಅಂದರೆ 2 ಎರಡಲೇ 2 ಟು ದಿ ಪವರ್ ಆಫ್ 6 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 4 ಇಂಟು 2 ಟು ದಿ ಪವರ್ ಆಫ್ 9 ಈಸ್ ಈಕ್ವಲ್ಸ್ ಟು 2 ಟು ದಿ ಪವರ್ ಆಫ್ ಎಕ್ಸ್. ಎಲ್ಲ ಪವರ್ ಕಂಪ್ಯಾರಿಸನ್ ಮಾಡಿರಿ. 6 ಪ್ಲಸ್ 9 15 ಮೈನಸ್ 4 ಈಸ್ ಈಕ್ವಲ್ಸ್ ಟು ಎಕ್ಸ್. 15 ಮೈನಸ್ 4 ಅಂತಂದರೆ 11. 11 ಈಸ್ ಈಕ್ವಲ್ ಟು ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು 11. ಆಪ್ಷನ್ ನಂಬರ್ ಈ 11 ಹಾಕಬೇಕಾಗಿತ್ತು. ನೆಕ್ಸ್ಟ್ ಕ್ವಶನ್. ಓಕೆ, ಇದರದ್ದು ಆನ್ಸರ್ ನೀವೇ ಕಮೆಂಟ್ ಮಾಡಿರಿ. ಇನ್ನೊಂದು ಕ್ವಶನ್ ನಾವು ಲಾಸ್ಟ್ ಇದನ್ನು ಮಾಡೋಣ. ಇದು ಒಂದು, ಇದಾದ ನಂತರ ಇನ್ನೊಂದು ಕ್ವಶನ್ ಐತೆ. ಓಕೆ, ಇವೆರಡು ಕ್ವಶನ್ ನಾವು ಸಾಲ್ವ್ ಮಾಡೋಣ. ಈ ಕ್ವಶನ್ ನೋಡ್ಕೊಳ್ರಿ. ಇದು ಕ್ವಶನ್ ಏನೈತಿ ನಾನು ಸಾಲ್ವ್ ಮಾಡಿಬಿಡ್ತೀನಿ. ಎ ಮತ್ತು ಬಿ ಕಂಪ್ಯಾರಿಸನ್ ಅದ. ಜಸ್ಟ್ ಎದು ವ್ಯಾಲ್ಯೂ ಕಂಡುಹಿಡಿದ್ರಿ, ಬಿದು ವ್ಯಾಲ್ಯೂ ಕಂಡುಹಿಡಿದ್ರಿ. ಎದು ವ್ಯಾಲ್ಯೂ ಏನಾಗದ 2 ಟು ದಿ ಪವರ್ ಆಫ್ ಎಲ್ಲ 2ದಿಂದಾಗನೇ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. 2 ಟು ದಿ ಪವರ್ ಆಫ್ 15/2 ಅದ. ಇದೇನಾಗತ್ತೆ 15/2 ಇಂಟು 2. ಇದನ್ನು 2 ಸ್ಕ್ವೇರ್ ಬರ್ಕೋಬೋದು. 2 ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3 ಅಂತ ಬರ್ಕೋಬೋದು. ಇದೇನಾಗದ 2 ಟು ದಿ ಪವರ್ ಆಫ್ 15/2 ಇಂಟು 2 ಟು ದಿ ಪವರ್ ಆಫ್ 6 ಆಗುತ್ತೆ. 2 ಟು ದಿ ಪವರ್ ಆಫ್ 15/2 ಪ್ಲಸ್ 6 ಆಗುತ್ತೆ. ಇದೇನು ಎಲ್ ಸಿ ಎಮ್ ಏನಾಗಿತ್ತು 12. 12 ಪ್ಲಸ್ 2 15 27. ಇದೇನಾಗುತ್ತೆ 2 ಟು ದಿ ಪವರ್ ಆಫ್ 27/2 ಆಗುತ್ತೆ. ಇದೇನಾಗುತ್ತೆ ನೋಡೋಣ. ಇದು 2 ಕ್ಯೂಬ್ ಹೋಲ್ ಟು ದಿ ಪವರ್ ಆಫ್ 5 ಅದ. 2 ಟು ದಿ ಪವರ್ ಆಫ್ 15 ಆಗುತ್ತೆ. 27/2 ಅಂತಂದರೆ ಏನಾಗುತ್ತೆ 30/2 ಅಂದರೆ 15 ಆಗುತ್ತೆ. 27/2 ಅಂತಂದರೆ 13.5 ಬರುತ್ತೆ. 2 ಟು ದಿ ಪವರ್ ಆಫ್ 13.5. ಬಟ್ ಇದು 2 ಟು ದಿ ಪವರ್ ಆಫ್ 15 ಅಂದರೆ ಬಿ ದೊಡ್ಡದೈತೆ ಹೇಗಿಂತ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದೊಂದು ಲಾಸ್ಟ್ ಕ್ವಶನ್ ಐತೆ. ಇದು ಕೂಡ ಪವರಲ್ಲೇ ಐತೆ. 4 ಟು ದಿ ಪವರ್ ಆಫ್ 4/5 ಐತೆ ಇದು. ಓಕೆ, ಇದೊಂದು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, 32 ಅನ್ನು ನಾನು ಆವಾಗಲೇ ಹೇಳಿದೆ 2 ಟು ದಿ ಪವರ್ ಆಫ್ 5 ಹೋಲ್ ಟು ದಿ ಪವರ್ ಆಫ್ 2 ಇಂಟು 2 ಅದಲ್ಲ. ಈ ಇಂಟು 2 ಇದಕ್ಕೆ ಜೊತೆ ಹೋಗಿ ಹೋಲ್ ಟು ಇಲ್ಲ, ಇದು ಇಂಟು 2 ಇಲ್ಲೇ ಇರಲಿ. ಡಿವೈಡೆಡ್ ಓಕೆ ಇಂಟು 2 ಅದು ಕೆಳಗಡೆ ಬರುತ್ತಲ್ಲ. 2 ಟು ದಿ ಪವರ್ ಆಫ್ -2 ಇತ್ತಂದರೆ ಅದು 2 ಟು ದಿ ಪವರ್ ಆಫ್ +2 ಕೆಳಗಡೆ ಹೋಗಿ ಆಗುತ್ತೆ. ಇದು ಡಿವೈಡೆಡ್ ಬೈ ಸ್ಕ್ವೇರ್ ಕ್ಯೂಬ್ ರೂಟ್ ಆಗಬೇಕು. ಇದು ಸ್ಕ್ವೇರ್ ರೂಟ್ ಆಗಿದೆ ಅಷ್ಟೇ. ಕ್ಯೂಬ್ ರೂಟ್ ಐತೆ. ಇದು ಕ್ಯೂಬ್ ರೂಟ್ ಅಂತ ಐತೆ. ಇದು 2 ಆಗುತ್ತೆ ಇಲ್ಲಿ. is equals to 2 to the power of x divided by 2 square whole to the power of 4/2 ಈ ರೀತಿ 4/5 ಆಗುತ್ತೆ. ನೆಕ್ಸ್ಟ್ 2 to the power of 10 divided by 2 to the power of 3 is equals to 2 to the power of x. ಇದು ಏನಾಗುತ್ತೆ 8/5 ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. 2 to the power of 8/5 ಆಯಿತು. ಇವಾಗ ಡೈರೆಕ್ಟ್ ಪವರ್ ಕಂಪ್ಯಾರಿಸನ್. 8/5 ಪ್ಲಸ್ 10 minus 3 is equals to x. 8/5 plus 7 is equals to x. ಇವರಲ್ಲಿ 35 ಪ್ಲಸ್ 8 43/5 ಆಗುತ್ತೆ. 43/5 ಇಲ್ಲ, ಇದು ಕ್ವಶನ್ಸ್ ಇಲ್ಲಿ 2 ಇರಲಿಕ್ಕಿಲ್ಲ, ಕ್ಯೂಬ್ ಇರಲಿಕ್ಕಿಲ್ಲ. ಇದು ಇನ್ನೊಂದು ಸತಿ ಮಾಡೋಣ. 2 ಟು ದಿ ಪವರ್ ಆಫ್ 5 ಇಂಟು 2 10. 2 ಟು ದಿ ಪವರ್ ಆಫ್ 10 ಬಂತು. ಇದು 2 ಟು ದಿ ಪವರ್ ಆಫ್ 2 ಬಂತು. ಇದೇನಾಗುತ್ತೆ 2 ಇಂಟು √2 ಆಗುತ್ತೆ. ಅಂದರೆ 2 ಟು ದಿ ಪವರ್ ಆಫ್ 3/2 ಆಗುತ್ತೆ. ಇದು 2 ಟು ದಿ ಪವರ್ ಆಫ್ 3/2 ಆಯ್ತಿದ್ದು ಟೋಟಲ್ ವ್ಯಾಲ್ಯೂ. ಇದು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದು 2 ಟು ದಿ ಪವರ್ ಆಫ್ 3/2 ಕೆಳಗಡೆ 2 ಟು ದಿ ಪವರ್ ಆಫ್ 3/2 ಇಲ್ಲ ಆಯಿತು. ಈಸ್ ಈಕ್ವಲ್ಸ್ ಟು 2 ಟು ದಿ ಪವರ್ ಆಫ್ x ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 8/5 ಆಗುತ್ತೆ. ಇದೇನಾಯಿತು 10 ಪ್ಲಸ್ 10 -2. ಇದು -2 ಮೇಲೆ ಹೋಯಿತು. ಆಮೇಲೆ ಇದೇನಾಗುತ್ತೆ -3/2 ಪ್ಲಸ್ ಇದು ಈ ಕಡೆ ಮೇಲೆ ಇಂಟು ಆಗೋದ್ರಿಂದ 8/5 ಈಸ್ ಈಕ್ವಲ್ಸ್ ಟು ಎಕ್ಸ್. 10 - 2 8 ಮೈನಸ್ ಇವೆರಡ್ರದ್ದು ಎಲ್ ಸಿ ಎಮ್ 10 ಆಗುತ್ತೆ. ಇದು ಇಂಟು 5 ಅಂದರೆ 15 ಪ್ಲಸ್ ಇಲ್ಲ, ಇದರಲ್ಲಿ ಏನೋ ಮಿಸ್ಟೇಕ್ ಐತೆ. 2 ಟು ದಿ ಪವರ್ ಆಫ್ 10 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 2 ಇಂಟು 2 ಟು ದಿ ಪವರ್ ಆಫ್ 3/2 ಇಂಟು ಇದೇನು ಈ ಕಡೆ ಮಲ್ಟಿಪ್ಲೈ ಆಗಿ 2 ಟು ದಿ ಪವರ್ ಆಫ್
8/5 is equals to 2 to the power of x. 10 plus 8/5 minus 2 minus 3/2. 3/2 ಅಂದರೆ 1.5. 1.5 ಹೋಯ್ತು ಅಂದರೆ 1/2 ಉಳಿತಿಲ್ಲಿ. ಇಲ್ಲ, ಇದನ್ನು -2ನೇ ಐತೆ. 4 minus 3 -4 -3 ಇದರಿಂದ ಮೈನಸ್ ಕಾಮನ್ ತೊಗೊಳ್ಳೋಣ. 10 ಇದು 2 ಇದ್ರಾಗ ಹೋಯ್ತು ಅಂದ್ರೆ 8 ಬರುತ್ತಲ್ಲ. 2 ಆಯಿತು ಅಂದರೆ 8 ಪ್ಲಸ್ 8/5 ಮೈನಸ್ 3/2. 8 ಪ್ಲಸ್ 8/5 ಮೈನಸ್ 3/2 ಇದ್ರದ್ದು ಎಲ್ ಸಿ ಎಮ್ 10 ಆಗುತ್ತೆ. 10 ಇದರಲ್ಲಿ ಅಂದರೆ 8 ಎರಡಲೇ 16 ಮೈನಸ್ 5 ಅಂದರೆ 15 ಅಂದರೆ 1/10 ಬಂತು. 1/10 ಪ್ಲಸ್ 8 ಅಂದರೆ 8.1 ಬರ್ತೈತಿ. ಆನ್ಸರ್ ರಾಂಗ್ ಆಗತ್ತೈತೆ. ಆಪ್ಷನ್ 8.1 ಬರ್ತೈತಿ. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಅಪ್ರಾಕ್ಸಿಮೇಷನ್ ಮೇಲಿನ ಒಂದು ಕ್ವಶನ್ಸ್ಗಳು ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಒಟ್ಟು ನಾನು 15 ಕ್ವಶನ್ ಹೋಮ್ವರ್ಕ್ ಕೊಟ್ಟಿರೋದು, 40 ಕ್ವಶನ್ ಇಲ್ಲೇ ಸಾಲ್ವ್ ಮಾಡಿರೋದು. ಹೋಮ್ವರ್ಕ್ ಕೊಟ್ಟಿರೋ ಕ್ವಶನ್ ನಂಬರ್ 2, 4, 9, 14, 26, 31, 33, 35, 36, 37, 39, 40, 42, 45 ಇಷ್ಟು ಕ್ವಶನ್ ಹೋಮ್ವರ್ಕ್ ಕೊಡಲಾಗಿದೆ. ಅದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.